सृष्टिस्थित्यप्ययेहानीतिरुषितमो बन्धमोक्षाश्च यस्मात् तस्य श्रीब्रह्मरुद्रः प्रभृति सुरनरद्वीषशत्रुरात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो अव्ययो यो गुरुरपि परमः चिन्तयेतं महान्तम् यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदಯಂ ಮುನಿಮಾನತೋಸ್ಮಿ. ಇದರಲ್ಲಿ ತಾವು ಯಾರಿಂದ ಭಾಗವತವನ್ನು ಕೇಳಿದಂದರೂ ಅಂತಹ ಗುರುಗಳಾದ ಶುಕಾಚಾರ್ಯ ನಮಸ್ಕಾರವನ್ನು ಮಾಡಿ ಮುಂದೆ ಹೋಗ್ತಾರೆ. ಜಾನನ್ನಪಿ ಲೋಕಸ್ಯ ಸರ್ವಸ್ಯ ಜಗತೋ ಹರಿಃ. ಇಲ್ಲಿ ಅಲ್ಲಿವರೆಗಾಗಿತ್ತು. ಈಶನ್ನಭಿ ಲೋಕಸ್ಯ ಸರ್ವಸ್ಯ ಜಗತೋ ಹರಿಃ ಕರ್ಮಾಣಿ ಕುರುತೆ ವಿಷ್ಣು ಕೀನಾಶ ಇವ ದುರ್ಬಲಃ ಇತಿ ಚ ಉದ್ಯೋಗ ಪರ್ವದಲ್ಲಿ ಬಂದಿರೋ ವಿಷಯ ಹೇಳ್ತಾರೆ. ವೇದವ್ಯಾಸ ದೇವರು ಶುಕಾಚಾರ್ಯರ ಕುರಿತು ಪಡಿಲಿಕ್ಕೋಸ್ಕರ ರುದ್ರರು ತಪಸ್ಸು ಮಾಡಿದ್ದಲ್ಲ, ಅಸುರಮೋಹನಕ್ಕಾಗಿ ಮಾಡಿದರು. ವಾಸ್ತವವಾಗಿ ತಪಸ್ಸು ಮಾಡಿದ ರುದ್ರದೇವರೇ ಹೊರತು ಇವರಲ್ಲ. ಅದೇ ರೀತಿಯಲ್ಲಿ ಅವರು ಹೊರಟಾಗ ಕಾತರತೆಯನ್ನು ತೋರಿಸಿದ್ದು ಅದಕ್ಕೋಸ್ಕರ ಅಸುರಮೋಹನಕ್ಕೋಸ್ಕರವೇ ಹೊರತು ಒಂದು ಕಡೆಗೆ ಪ್ರೀತಿ ತೋರಿಸೋಕ್ಕೆ, ಒಂದೊಂದು ಕಡೆಗೆ ಅಸುರಮೋಹನಕ್ಕೋಸ್ಕರನೇ ಹೊರತು ಅವರಿಗೆ ಯಾವ ಮೋಹಾದಿಗಳು ಇಲ್ಲ, ಯಾವುದೂ ಇಲ್ಲ ಎಂಬುದನ್ನು ಹೇಳಿದೆ. ಈಶನ್ನಭಿ ಲೋಕಸ್ಯ ಯಾಕೆ ಹಾಗೆ ಮಾಡ್ತಾರೆ ಅಂದರೆ ದೇವರು ಹಾಗೆ ಮಾಡೋದೆ. ಈಶನ್ನಭಿ ಲೋಕಸ್ಯ ಸರ್ವಸ್ಯ ಜಗತೋ ಹರಿಃ ಕರ್ಮಾಣಿ ಕುರುತೆ ವಿಷ್ಣು ಕೀನಾಶ ಇವ ದುರ್ಬಲಃ. ದುರ್ಬಲನಂತೆ ಪರಮಾತ್ಮ ನಡೀತಾನೆ, ದುರ್ಬಲನಲ್ಲ. ಇದು ಮುಖ್ಯವಾದ ಅಂಶ. ದೇವತ್ವೇ ದೇವವಚ್ಚೇಷ್ಟ ಮಾನುಷತ್ವೇ ಚ ಮಾನುಷಿ ಇತಿ ಶ್ರೀ ವಿಷ್ಣು ಧರ್ಮೇ. ಅದು ಒಂದು ಪರಮಾತ್ಮನ ವಿಶೇಷವಾದ ಮತ್ತೊಂದು ರೀತಿ ವಿಡಂಬನೆ. ಏನು ವಿಡಂಬನೆ? ದೇವತ್ವೇ ದೇವವಚ್ಚೇಷ್ಟ. ದೇವತೆಯ ಮೂಲ ರೂಪದಲ್ಲಿದ್ದಾಗ ಹಾಗೆ ನಡ್ಕೋತಾರೆ, ಅವತಾರದಲ್ಲಿ ಮಾಡಿದಾಗ ಹೀಗೆ ನಡ್ಕೊಳ್ತಾರೆ. ಅದು ದೇವತೆಯಾಗಿ ಅವತಾರ ಮಾಡಿದಾಗ ನಡ್ಕೊಳ್ಳೋ ರೀತಿ ಬೇರೆ. ಮನುಷ್ಯನಾಗಿ ಅವತಾರ ಮಾಡಿದಾಗ ಮನುಷ್ಯತೆ ನಡ್ಕೊಳ್ತಾನೆ. ತಾನೇ ಹೇಳ್ತಾನೆ ಯದ್ಯದಾಚರತಿ ಶ್ರೇಷ್ಠ ತತ್ತದೇವೇತರೋಚರ ಅಂತ ಹೇಳ್ತಾ ಸ್ಪಷ್ಟವಾಗಿ ಗೊತ್ತಿದೆ. ಆದ್ದರಿಂದ ಆ ರೀತಿ ನಡ್ಕೋಬೇಕು. ಅದಕ್ಕೆ ಹನುಮಂತ ದೇವರು ಮೊದಲಾದವರು ಕೂಡ ಹೇಗೆ ನಡ್ಕೊಂಡ್ರು? ಕಪಿರೂಪದಲ್ಲಿದ್ದಾಗ ಕಪಿ ನಡ್ಕೊಂಡಂತೆ ನಡ್ಕೊಂಡು ವಿಶೇಷ ಪ್ರಸಂಗ ಅಂತ ಶಕ್ತಿ ತೋರಿಸ್ತಿದ್ರೆ ಹೊರತು ಯಾವಾಗಲೂ ತೋರಿಸ್ತಿರಲಿಲ್ಲ. ಬಹಳ ಮುಖ್ಯವಾದ ಅಂಶ ಇದು. ಇದೆಲ್ಲ ಏನಿದು? ದೇವತೆಗಳಿಗೆ ಧರ್ಮ ಶಿಕ್ಷಣ ಮಾಡ್ತಾ ಇದ್ದಾನೆ ಭಗವಂತ. ವಿನಾಕಾರಣ ತಮ್ಮ ಸಾಮರ್ಥ್ಯವನ್ನು ತೋರಿಸಬಾರ್ದು. ಪ್ರಸಂಗ ಬಂದ ಮಾತ್ರ ತೋರಿಸ್ಬೇಕೇ ಹೊರತು ಎಲ್ಲ ಕಡೆ ತೋರಿಸ್ಕೊಡೋದು ಬಂದು ಭಗವಂತನ ನಿಯಮ. ಅದನ್ನು ತಾನೇ ಪಾಲನೆ ಮಾಡಿ ತೋರಿಸ್ತಾನೆ ಹೊರತು ಏನಲ್ಲ, ಅದು ಅಜ್ಞಾನಾದಿಗಳ ನಿಮಿತ್ತ ಅಲ್ಲ ಅಂತ ಹೇಳ್ತಾರೆ. ಅಹಂಕಾರಾತ್ಮಕ ಸರ್ವಭೂತ ಹೃದಯ ಎಂಬಂಥ ಪದ ಇದೆ. ಈ ಸರ್ವಭೂತ ಹೃದಯ ಅಂದರೆ ಏನು? ಸರ್ವಭೂತ ಹೃದಯ ಅಹಂಕಾರಾತ್ಮಕತ್ವ. ಅಹಂಕಾರ ತತ್ವ, ಮನಸ್ತತ್ವ ಇವೆಲ್ಲ ಹೇಳಿದ. ಹೃತ್ ಅಂದರೆ ಮನಸ್ಸು, ಅದಕ್ಕೆ ಮೂಲಭೂತವಾದದ್ದು ಅಹಂಕಾರ ತತ್ವದಿಂದ ಬಂದಿರೋದು. ಅದಕ್ಕೆ ರುದ್ರದೇವರ ಅಭಿಮಾನಿ ದೇವತೆಗಳು. ಸರ್ವಭೂತ ಹೃದಯ ಅಂದರೆ ಆ ಅರ್ಥ ಅಂತ ಹೇಳಿ. ಅಹಂಕಾರಾತ್ಮಕೋ ರುದ್ರ ಶುಕೋ ದ್ವೈಪಾಯನಾತ್ಮಜ ಇತಿ ಸ್ಕಾಂದೇ. ಈ ಶುಕಾಚಾರ್ಯ ಯಾರು ಅಂತ ಹೇಳ್ತಕ್ಕಂಥ ವಿಷಯ ಸ್ಕಂದ ಪುರಾಣದಲ್ಲಿ ಬಂದಿದೆ. ಆತ್ಮಕ ಅಂದರೆ ಅಹಂಕಾರ ತತ್ವದ ಅಭಿಮಾನಿ ದೇವತೆ ಅಂತ ಅರ್ಥ. ಅಹಂಕಾರಾತ್ಮಕ ರುದ್ರ ಶುಕ ದ್ವೈಪಾಯನಾತ್ಮಜ ಇತಿ ಸ್ಕಾಂದೇ. ಆಚಾರ್ಯ ಹೇಳಬೇಕಾದ್ರೆ ತಾತ್ಪರ್ಯದಲ್ಲಿ ಹೇಳಿಬಿಟ್ಟಿದ್ದಾರೆ. ಶುಕಾಚಾರ್ಯ ವಾಯುದೇವರ ಶಬ್ದ ಅಲ್ಲೇ ಹೇಳಿದಾರಂತ ಸೇರಿಸ್ಕೋಬೇಕಿಲ್ಲಿಗೆ. ಇಷ್ಟಾದ ಮೇಲೆ ಇನ್ನೂ ಅವರು ಮಂಗಳಾಚರಣೆ ಮುಂದುವರಿಸ್ತಾ ಇದ್ದಾರೆ. ಯಹ ಸ್ವಾನುಭಾವಮಖಿಲ ಶ್ರುತಿಸಾರಮೇಕ ಏಕಂ ಅಧ್ಯಾತ್ಮ ದೀಪಂ ಅತಿಥಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾ ಪುರಾಣ ಗುಹ್ಯಂ ತಂ ವ್ಯಾಸಸೂನುಪಯಾಮಿ ಗುರುಂ ಮುನೀನಾಂ. ಯಹ ಸ್ವಾನುಭಾವಂ ಅಖಿಲಶ್ರುತಿಸಾರಂ ಏಕಂ ಅಧ್ಯಾತ್ಮದೀಪಂ ಅತಿಥಿತಿರ್ಷತಾಂ ತಮಃ ಅಂಧಂ ಸಂಸಾರಿಣಾಂ ಕರುಣಯಾ ಆಹ ಪುರಾಣಗುಹ್ಯಂ ತಂ ವ್ಯಾಸಸೂನುಂ ಉಪಯಾಮಿ ಗುರುಂ ಮುನೀನಾಂ. ಮೊದಲೇನು ಹೇಳಿದರು? ಎಂ ಪ್ರವೃಜಂ ಅಂತ ಹೇಳಿಬಿಟ್ಟು ನಮಸ್ಕಾರ ಮಾಡ್ತೀನಿ ಅಂದರು. ಯಾರಿಗೆ ಮಾಡ್ತೀವಿ ಅಂದರೆ ಅವ್ರ ಹೆಸರು ಹೇಳ್ತಾರೆ ಇಲ್ಲಿ. ಗುರುಂ ಮುನೀನಾಂ. ವ್ಯಾಸಸೂನು ವೇದವ್ಯಾಸರ ಮಕ್ಕಳಾಗಿ ಅವತಾರ ಮಾಡಿದಂಥವ್ರ ಹೆಸರು ಅಂತ ಹೇಳಿದರು. ನೇರ ಹೆಸರು ಇನ್ನೂ ಹೇಳಿಲ್ಲ, ಕಾರಣ ಗುರುಗಳ ಹೆಸರನ್ನು ನೇರ ಹೇಳಬಾರ್ದು ಎಂಬ ದೃಷ್ಟಿಯಿಂದ ಆ ರೀತಿ ತೋರಿಸ್ತಾ ಇದ್ದ. ಅವ್ರು ಏನು ಮಾಡಿದರು? ಎಂಥ ಗುರುಗಳು ಶುಕಮುನಿಗಳು ಅಂದರೆ ಭಾಗವತದ ಹಿರಿಮೆ.
ಯಹ ಯಾರೋ ಸ್ವಾನುಭಾವಂ, ಸ್ವ ಅಂದರೆ ಪರಮಾತ್ಮ, ಅನುಭವ ಅಂದರೆ ಪ್ರಭಾವ, ದೇವರ ಪ್ರಭಾವವನ್ನು ಅಖಿಲ ಶ್ರುತಿ ಸಾರಮೇಕಂ, ಎಲ್ಲ ಶ್ರುತಿಗಳ ಸಾರ ಏನು ಅಂದರೆ ದೇವರು ಮಹಿಮೆ ಹೇಳೋದು. ಅದನ್ನು ಏಕಂ, ಅದೊಂದೇ ಅತಿ ಮುಖ್ಯವಾದ ಮಹಾತಾತ್ಪರ್ಯ ಅಂತ ಅದೇನೆ. 9 ಪ್ರಮೇಯಗಳಿವೆ. ಶ್ರೀಮನ್ಮಧ್ವವತೆ ಹರಿಪರ, ಅದರ ಅತಿ ಮುಖ್ಯವಾದ ಪ್ರಮೇಯ ಯಾವುದು ಅಂತ ಹೇಳಿದರೆ ಶ್ರೀಹರಿಯ ಸರ್ವೋತ್ತಮತ್ವ. ಸರ್ವೋತ್ತಮತ್ವ ಅನ್ನೋ ಪದದಲ್ಲಿ ಎಲ್ಲ ಭೇದನೂ ಬಂದು ಹೋಗ್ಬಿಡು, ಪಂಚಭೇದಗಳು ಬರ್ತವೆ. ಪ್ರತಿಯೊಂದು ಬರೋದರಿಂದ ಅದೊಂದು ಸರಿಯಾಗಿ ತಿಳ್ಕೊಳ್ಳೋದು ಅಂದರೆ ಒಂದೇ, ಗೊತ್ತಾಯ್ತಾ? ಉಳಿದೆಲ್ಲ ಪ್ರಮೇಯ ತಿಳ್ಕೊಳ್ಳೋದು ಅಂದರೆ ಒಂದೇ. ಆದಷ್ಟು ಎಲ್ಲ ಗ್ರಂಥಗಳ ಸಾರ ಮಹಾಭಾರತದಲ್ಲಿ ಹೇಗಿದೆಯೋ ಎಲ್ಲ ಪ್ರಮೇಯಗಳ ಸಾರ ಹರಿಸರ್ವೋತ್ತಮತ್ವ ಅನ್ನೋ ಪದದಲ್ಲಿದೆ ಅಂತ ಹೇಳ್ತಾರೆ. ಭಾರಿ ವಿಶೇಷಾಂಶ. ಅದಕ್ಕೆ ಅದನ್ನು ಹೇಳಿದರು. ಅದೇನದು? ಅಧ್ಯಾತ್ಮ ದೀಪಂ, ಅಧ್ಯಾತ್ಮದ ಬೆಳಕು, ದೀಪ ಅದು. ಭಾಗವತ ಪುರಾಣ ಅಂದರೆ ಅಧ್ಯಾತ್ಮದ ದೀಪ ಅದು. ಅದು ದೀಪ ಯಾತಕ್ಕೆ ಬೇಕು ನಮಗೆ ಅಂದರೆ ಅಂಧಂತಮಃ ಅತಿಥಿತಿರ್ಷತಾಂ. ಯಾರು ಅಂಧಂತಮಸ್ಸು ಅಂದರೆ ಎರಡರ್ಥ. ಅಂಧಂತಮಸ್ಸಿಗೆ ಹೋಗದೇ ಇರತಕ್ಕಂಥ ತಪ್ಪು ನಮ್ಮಿಂದ ಆಗಬಾರದು ಅನ್ನೋದೊಂದು. ಇನ್ನೊಂದು ಗಾಢಾಂಧಕಾರ. ಗಾಢಾಂಧಕಾರದಲ್ಲಿ ಏನು ಬೇಕಾಗತ್ತೆ? ದೀಪ ಬೇಕೇ ಬೇಕಾಗುತ್ತೆ ಸಾಧನೆಗೋಸ್ಕರವಾಗಿ. ಭಾಗವತ ಪುರಾಣ ಅಂದರೆ ಸಕಲ ಶ್ರುತಿಗಳ ಸಾರ, ಪರಮಾತ್ಮರ ಮಹಿಮೆ ಮತ್ತು ಅಜ್ಞಾನದ ಕತ್ತಲೆಯನ್ನು ದಾಟಿಸ್ತಕ್ಕಂಥ ಅಧ್ಯಾತ್ಮ ದೀಪ. ಯಾರಿಗೂ ಉಪಯೋಗ? ಸಂಸಾರಿಣ, ಸಂಸಾರದಲ್ಲಿರ್ತಕ್ಕಂಥವರಿಗೆ ಒಳ್ಳೆ ಸದ್ಮಾರ್ಗವನ್ನು ತೋರಿಸ್ತಕ್ಕಂಥ ಕೃತಿ. ಇದನ್ನು ಯಾತಕ್ಕೆ ಬರೋದು? ಕರುಣಯ ಆಹಾ, ಲೋಕದ ಮೇಲೆ ಕರುಣೆಯಿಂದ. ಒಬ್ಬ ಕುರುಡ ದಾಟಕ್ಕೆ ಹೋಗ್ತಾನೆ, ಅವನೇನು ಕೊಡೋದು ಪ್ರಶ್ನೆನೇ ಇಲ್ಲ. ಇವ್ರೇನು ಕರುಣೆ ಬಂದು ನಾವು ಸರಿಯಾದ ಗೈಡ್ ಮಾಡ್ತಾರೆ. ವಿವೇಕ ಇದ್ದವರಾದರೆ ಆ ಕೆಲಸ ಮಾಡ್ತಾರೆ. ಜ್ಞಾನ ಇದ್ದವರು ಯಾವ ಪ್ರಯೋಜನವನ್ನು ಅಪೇಕ್ಷೆ ಪಡದೆ ಅವರು ಕುರುಡ ಪಾಪ ದಾರಿ ತಪ್ಪು ಕೊಡೋದು ಎಲ್ಲ ಬಿಡಬಾರ್ದು ಅದು ಅನುಗ್ರಹ ಮಾಡ್ತಾರೋ. ಒಂದು ದೃಷ್ಟಿಯಿಂದ ದೇವರು ಎಲ್ಲರಿಗೂ ಅನುಗ್ರಹ ಮಾಡೋದು ಹಾಗೆ. ಮೂಲತಃ ಜೀವರಿಗೆ ಏನು ಗೊತ್ತಿಲ್ಲ, ಜ್ಞಾನ ಇಲ್ಲ. ಜ್ಞಾನ ಕೊಡೋದಕ್ಕೋಸ್ಕರ ಗ್ರಂಥ ಬರೆದಿದ್ದರಿಂದ ಅಲ್ಲಿ ಕುರುಡನಿಗೆ ಗೈಡ್ ಮಾಡಿದರೆ ಸಾಕು. ಕುರುಡನಿಗೆ ಕಣ್ಣು ಕೊಡ್ತಾರೆ, ಇದು ಸ್ವಾರಸ್ಯ ಅಂತ ಕೇಳಿದೆ. ಕುರುಡನಿಗೆ ಕಣ್ಣು ಕೊಡೋದು ಅಂತ ಹೇಳಿದರೆ ಅದು ನಮಗೆಲ್ಲ ಕಣ್ಣಿಗೆ ಕೊಡೋಕ್ಕೆ ಬರೋದಿಲ್ಲ. ಏನು ಮಾಡ್ತೇವೆ? ಸ್ವಲ್ಪ ಸಹಾಯ ಮಾಡಿದರೆ ಮುಗೀತು. ಆದರೆ ಸಾಮರ್ಥ್ಯ ಹೆಚ್ಚಿದ್ರೆ ಏನು ಮಾಡಬೇಕಾಗ? ಕಣ್ಣೇ ಕೊಡೋದು. ದೇವರ ಕೆಲಸ ಮಾಡ್ತಾನೆ. ಸಂಸಾರಿಣಾಂ ಕರುಣಯಾ ಪುರಾಣ ಗುಹ್ಯಂ. ಎಷ್ಟೋ ಪುರಾಣ ಬರೆದಿದ್ದಾರಲ್ಲ ಅಂದರೆ ಪುರಾಣ ಗುಹ್ಯಂ, ಪುರಾಣಗಳ ಸಾರ, ಅದರ ಸಾರವನ್ನು ಹೇಳಿರೋದ್ರಿಂದ ಭಾಗವತ ಪುರಾಣಕ್ಕೆ ಏನು ಬಂತು? ಭಾರಿ ಮಹತ್ವ ಬಂತು. ಪುರಾಣ ಗುಹ್ಯಂ ತಂ ವ್ಯಾಸಸೂನುಂ ಉಪಯಾಮಿ ಗುರುಂ ಮುನೀನಾಂ. ಇದನ್ನೆಲ್ಲ ವೇದವ್ಯಾಸರು ಬರೆದಿದ್ದು ಹೌದು, ಆದರೆ ತಿಳಿಸಿ ಪ್ರಸಾರ ಮಾಡಿದ್ದ್ಯಾರು? ಶುಕ. ಇವ್ರು ಕೇಳಿದ್ದು ಅಲ್ಲೇನೆ. ಆದ್ದರಿಂದ ಅವರಿಗೆ ನಮಸ್ಕಾರ ಮಾಡ್ತಾರೆ. ತಂ ವ್ಯಾಸಸೂನುಂ ಉಪಯಾಮಿ ಗುರುಂ ಮುನೀನಾಂ. ನನ್ನ ಗುರುಗಳು ಮುನೀನಾಂ ಗುರು, ಮುನಿಗಳಿಗೂ ಗುರುಗಳೇ, ಮುನಿಗಳಿಗೂ ಗುರುಗಳು ಮತ್ತು ಇವರು ಆಗಿದ್ದಾರೆ ಅಂಥೇಳಿ. ಸ್ವಾನುಭಾವಂ ಅದು ಇನ್ನರ್ಥ ಮಾಡಿದರೆ ಮುನೀನಾಂ ಗುರುಂ ಉಪಯಾಮಿ ವ್ಯಾಸಸೂನುಂ ಉಪಯಾಮಿ. ಮುನಿಗಳು ಅಂದರೆ ರುಜುಗಳು, ಅವರಿಗೆ ಗುರುಗಳು ಅಂದರೆ ವೇದವ್ಯಾಸ ದೇವರು. ಅವರನ್ನು ಮತ್ತು ಅವರ ಪುತ್ರ ಅವರನ್ನು ಇಬ್ಬರು ನಮಸ್ಕಾರ ಮಾಡ್ತೇನೆ ಅಂತ ಬರೆದವರವರು, ಪ್ರಸಾರ ಮಾಡಿದವರು ಇವರು. ಇಬ್ಬರಿಗೂ ಅನ್ವಯ ಆಗ ಶ್ಲೋಕ ಇದೆ. ಈಗ ಮೂಲ ಕಾರಣ ಬಿಡೋ ಆಗಿಲ್ಲ, ಸಾಕ್ಷಾತ್ ಗುರುಗಳ ಹೆಸರನ್ನು ಹೇಳಬೇಕು. ಎರಡನ್ನು ಸೇರಿಸಿಬಿಡ್ಲಿಕ್ಕೋಸ್ಕರ ಇದಿಷ್ಟು ಕೂಡ ಮುಖ್ಯವಾಗಿ ವೇದವ್ಯಾಸರ ಕರುಣೆಗೆ ಸಂಬಂಧಪಟ್ಟಿದ್ದು. ಅವರು ಮುನೀನಾಂ ಗುರುಗಳು ಅದು ಬಂದಿದೆ. ತಮೇವ ಶಾಸ್ತ್ರ ಪ್ರಭವಂ ಪ್ರಣಮ್ಯ ಜಗದ್ಗುರುಣಾಂ ಗುರುಮಂಚಸೈವ. ಮುನೀನಾಂ ಜಗದ್ಗುರುಣಾಮಪಿ ಮುನಿಂ ಗುರುಂ ವ್ಯಾಸಸು. ಆಮೇಲೆ ವ್ಯಾಸಸೂನುಂ ಉಪಯಾಮಿ. ಸ್ವಾನುಭಾವಂ ಬ್ರಹ್ಮ. ಸ್ವ ಅನುಭಾವಂ ಪರಮಾತ್ಮನ ಮಹಿಮೆ ಯಾರನ್ನು ಆಶ್ರಯಿಸಿದೆ? ಯಾರನ್ನು ಆಶ್ರಯಿಸಿಲ್ಲ. ಮಹಾಲಕ್ಷ್ಮಿ ಮಹಿಮೆ ಎಲ್ಲ ಹೇಳಿಬಿಟ್ಟು ಶ್ರೀರತ್ ಕಟಾಕ್ಷ ಫಲವತಿ ಅಜಿತಂ ನಾಮ. ಯಾರು ದೇವರಿಗೆ ಏನಂತ ಹೇಳಬಾರ್ದು? ಯಾರ್ದೋ ಫಲ ಇದೆ, ಇಲ್ಲ. ಅದು ಯಾರಿಗೂ ಸ್ವಂತ ಮಹಿಮೆ. ಆದ್ದರಿಂದ ಸ್ವಾನುಭಾವಂ ಅಂದರೆ ಬ್ರಹ್ಮ. ವದಂತಿ ಇದು ಯಾತಕ್ಕೆ ಅರ್ಥ ಬರೆದವರು ತಮ್ಮ ಅನುಭವ ಹೇಳ್ತಾರೆ ಅಂತ ತಿಳ್ಕೊಬಾರ್ದು. ಶುಕಮುನಿಗಳು ತಮ್ಮ ಅನುಭವ ಹೇಳ್ತಾ ಇಲ್ಲ, ದೇವರು ಮಹಿಮೆ ಹೇಳ್ತಾ ಇದ್ದಾರೆ ಅಂತ ಅರ್ಥ. ವದಂತಿ ತತ್ವವಿದಸ್ತತ್ವಂ ಯಜ್ಞಾನಮದ್ವಯಂ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನಿತಿ ಶಬ್ದತೆ. ನೋಡಿ, 3ನೇ ಶ್ಲೋಕದಿಂದ ಎಲ್ಲಿ ಜಂಪ್ ಮಾಡಿದ್ರಿ? ಈಗ 11ಕ್ಕೆ ಜಂಪ್ ಮಾಡಿಬಿಟ್ಟು. ಯಾತಕ್ಕೆ? ತಾತ್ಪರ್ಯ ಅಲ್ಲಿ ಹೇಳಬೇಕಾದ ವಿಶೇಷ ಅಂಶಗಳಿದ್ದಕ್ಕೆ ಅಲ್ಲಿ ಹೊಡುತ್ತಾರೆ. ಉಳಿದೆಲ್ಲ ಶ್ಲೋಕಗಳು ಇಲ್ಲ ಅಂತಲೂ ಅಲ್ಲ, ವಿಶೇಷ ಮಹತ್ವ ಇಲ್ಲ ಅಂತಲೂ ಅರ್ಥ ಅಲ್ಲ. ಎಲ್ಲಿ ನಮಗೆ ನಿರ್ಣಯ ಬೇಕಾಗುತ್ತೋ ಅಲ್ಲಿ ಹೇಳ್ತಾ ಹೋಗ್ತಾರೆ. ಆ ರೀತಿ ಪ್ರತಿ ಶ್ಲೋಕಕ್ಕೆ ಬರೆದ್ರೆ ಎಷ್ಟಾಗ್ತಿತ್ತು? ಅದು ಭಾರಿ ದೊಡ್ಡದಾಗ್ತಿತ್ತು. ಮತ್ತು ಇನ್ನೊಂದು ಕಡೆ ಅಲ್ಲಿ ಬೇಕಾದಷ್ಟು ಬೇರೆ ಕಡೆ ಹೇಳಿಬಿಟ್ಟಿರ್ತಾರೆ. ಆದ್ದರಿಂದ ಅದೊಂದು ಕಾರಣ. ಬೇರೆ ಕಡೆ ಹೇಳಿ ಸೇರಿಸ್ಕೋಬೇಕು ಅಂತ ಒಂದು ಕಾರಣ, ಒಂದೇ ಕಡೆ ಎಲ್ಲ ಹೇಳಬೇಕಾಗಿದ್ದು ಇನ್ನೊಂದು ಕಾರಣ. ಅದಕ್ಕೋಸ್ಕರ ಅಂತ ಹೇಳಲಿಲ್ಲ. ಹಾಂ
ಅಲ್ಲಿ ಹೇಳ್ತಾರೆ. ಮತ್ತು ಉಳಿದೋರ ಸಂದಿಗ್ಧತೆ ಬರಬೇಕು, ಎಲ್ಲದಕ್ಕೂ ಏನೋ ಬೇರೆ ಕಾರಣ ಅಂತಾರೆ, ಆರೋಪ ಮಾಡಾಗಿರ್ಬೇಕು ಅವರು. ಅವ್ರ ಬಗ್ಗೆ ಬಸವ ಮೋಹನ ಎಲ್ಲ ಸ್ಟೇಜಲ್ಲೂ ಮಾಡ್ತಾನೆ ಇರ್ತಾರೆ. ಹರಿವಾಯುಗಳು ವಿಶೇಷ ಒಂದು ಮೋಹನ ಮಾಡ್ತಾರೆ. ಯಾತಕ್ಕೆ ಅಂದರೆ ಅವರಲ್ಲಿ ಭಕ್ತಿ ಬರಬಾರ್ದು. ಉಳಿದವರಲ್ಲಿ ಹೆಚ್ಚು ಕಡಿಮೆ ಆದರೂ ಸುಧಾರಿಸ್ಕೋತದೆ. ಇವ್ರ ಬಗ್ಗೆ ಹೆಚ್ಚು ಕಡಿಮೆ ಆದರೆ ಏನಾಗುತ್ತೆ? ಇಲ್ಲ ಮೋಕ್ಷ, ಇಲ್ಲ ಅದ್ವೈತ, ಇನ್ ಬಿಟ್ವೀನ್ ಇಲ್ಲ. ಅದಕ್ಕೆ ಎರಡೇ ಆಪೋಸಿಟ್ ಹೋಗಿಬಿಟ್ರೆ ಆ ರೀತಿ ಆಗಲಿ ಅಯೋಗ್ಯರಿಗೆ ಅಂತಲೇ ಹಾಗೆ ಮಾಡ್ತಾರೆ. ಅದ್ವಯಂ ಏನು ತತ್ವ ಹೇಳ್ತಿದ್ದೀವಿ ಅಂದರೆ ಹೇಳ್ತಾರಲ್ಲೀಗ, ಯತ್ತತ್ವಂ ತತ್ವವಿದಃ ತತ್ವಂ ವದಂತಿ. ತತ್ವಜ್ಞಾನಿಗಳ ದೃಷ್ಟಿಯಲ್ಲಿ ತತ್ವ ಅಂದರೆ ಯಾವುದು? ಇವತ್ತು ಭೂಲೋಕ ಲೌಕಿಕ ಜನಕ್ಕೆ ಸೈನ್ಸ್ ತತ್ವ ಸತ್ಯ ಹೇಳುತ್ತೆ ಅಂತ ಹೇಳಬೇಕು ನಂಬ್ತಾರೆ. ಆದರೆ ತತ್ವವಿಧ, ತತ್ವವನ್ನು ಬಲ್ಲವರಿಗೆ ದೊಡ್ಡ ತತ್ವ ಯಾವುದು ಅಂದರೆ ಭಗವಂತನೇ. ತತ್ವಂ ತತ್ವವಿದೇಕಾತ್ಮ ಎಲ್ಲಿದು? ವಿಷ್ಣು ಸಹಸ್ರ. ನಿಜ ಬರೀ ತತ್ವ ಅಂತ ಹೇಳಿದರೆ ಏನರ್ಥ? ವಿಷ್ಣುದೇ ಅರ್ಥ, ವಿಷ್ಣು ಸರ್ವೋತ್ತಮತ್ವ ಅಂತಲೇ ಅರ್ಥ. ಅದಕ್ಕೇನೆ ತತ್ವವಾದ ಅಂತ ಹೇಳಿದರೆ ವಿಷ್ಣು ಸರ್ವೋತ್ತಮತ್ವವಾದ ಅಂತ ಅರ್ಥ. ಆಚಾರ್ಯ ತತ್ವನಿರ್ಣಯ ಅಂತಲೂ ಕರೀತಾರೆ ಗ್ರಂಥ, ವಿಷ್ಣು ತತ್ವನಿರ್ಣಯ ಅಂತಲೂ ಕರೀತಾರೆ. ತತ್ವನಿರ್ಣಯ ಶಾರ್ಟ್ ಫಾರಮ್. ಎಲ್ಲಿ ಬಂದಿದೆ ತತ್ವನಿರ್ಣಯ ಅಂತ ಶಾರ್ಟ್ ಫಾರಮ್? ಏನಂತ? ತತ್ವನಿರ್ಣಯ ಪಾರ್ಥೋಯಂ ಕೇನ ನಾಮಂ. ವಿಷ್ಣು ತತ್ವನಿರ್ಣಯ ಪಾರ್ಥೋಯಂ ಅಂತ ಹೇಳಲಿಲ್ಲ. ಯಾಕೆಂದರೆ ತತ್ವನೇ ವಿಷ್ಣು ತತ್ವನೇ ಆದ್ದರಿಂದ ಹೇಳಬೇಕಾಗಿಲ್ಲ. ಕೆಲವು ಸತಿ ಯಾಕೆ ಹೇಳ್ತಾರೆ ಅಂದರೆ ಕ್ಲಾರಿಟಿಗೋಸ್ಕರ. ಅದ್ವಯಂ ಅಸಾಮಧಿಕಂ, ಅಸಮ ಅಧಿಕಂ. ತತ್ವಗಳು, ತತ್ವವಿಜ್ಞಾನಿಗಳು ತತ್ವ ಅಂತ ಯಾವುದನ್ನು ಕರೀತಾರಲ್ಲ ಅಂತ ವಿಷ್ಣು ತತ್ವವನ್ನೇ ಹೇಳ್ತಾರೆ ಅಂತ. ಹೌದು, ಅದು ಇನ್ನೊಂದು ತತ್ವನಿರ್ಣಯ. ತತ್ವ ಗ್ರಂಥಕ್ಕಲ್ಲ, ಅದು ಒಟ್ಟು ತತ್ವನಿರ್ಣಯ, ವಿಷ್ಣು ತತ್ವನಿರ್ಣಯ ಅಂತ ಅರ್ಥ. ಗ್ರಂಥ ಅಲ್ಲಾಗ ವಿಷ್ಣು ತತ್ವನೇ. ಯಜ್ಞಾನಮದ್ವಯಂ, ಆ ಜ್ಞಾನ ಎಂಥದ್ದು ಅಂದರೆ ಅದ್ವಯಂ ಜ್ಞಾನಂ, ಅದ್ವಯ ವಿಷಯಕಂ ಜ್ಞಾನಂ. ಅದ್ವಯ ಅಂದ್ರೇನು? ಅದ್ವಿತೀಯ, ದೇವರು ಸರ್ವೋತ್ತಮೋತ್ತಮ. ಆದ್ದರಿಂದ ಅಂಥ ವಿಷಯವನ್ನು ತಿಳಿದಾಗಲೇ ತತ್ವಜ್ಞಾನ ಅಂತಾಗೋದು. ಲೋಕದಲ್ಲಿ ಯಾವಾಗಲೂ ಅಷ್ಟೇ. ದೇಶದ ಪರಿಚಯ, ಪ್ರೆಸಿಡೆಂಟ್ ಯಾರು, ಪ್ರೈಮ್ ಮಿನಿಸ್ಟರ್ ಯಾರು, ಹೀಗೆ ಹೇಳ್ತಾ ಹೋಗ್ತಾರೆ. ಯಾರು ಕ್ಲರ್ಕ್ ಹೆಸರೆಲ್ಲ ಕೇಳೋಕ್ಕೆ ಹೋಗೋದಿಲ್ಲ. ಯಾತಕ್ಕೆ? ಪ್ರಧಾನ ತಿಳ್ಕೊಂಡ್ರೆ ಅಪರಾಧ ತಿಳ್ಕೊಂಡಾಗ. ಇದೆಲ್ಲ ಗೊತ್ತಿದ್ದು, ಅದು ಗೊತ್ತಿಲ್ಲದೆ ಹೋದರೆ ಗೊತ್ತಿಲ್ಲ ಅಂತಾನೆ. ಅದಕ್ಕೋಸ್ಕರ ಅದ್ವಯಂ ಬ್ರಹ್ಮೇತಿ ಪರಮ. ಉಳಿದ ಯಾವ ದೇವತೆಗಳಿಗೂ ಕೂಡ ಏನಿದ್ದಾರೆ? ಅನಂತರಾಗೋಗಿದ್ದಾರೆ, ಒಂದು ಅನಂತರ ಬರೋರಿದ್ದಾರೆ. ದೇವ್ರು ಹಾಗಲ್ಲ, ಒಬ್ಬನೇ. ಮತ್ತು ಯಾವ ಕಾಲಕ್ಕೂ ಬ್ಯಾಚುಲರ್ಸ್, ಮತ್ತೆ ಯಾವ ಕಾಲಕ್ಕೂ ಇನ್ನೊಬ್ಬರಿಲ್ಲ. ಅದ್ವಯಂ ಅಸಮ ಅಧಿಕಂ, ಅಸಮಾಧಿಕಂ. ಅಸಮಂಚ ಅಧಿಕಂಚ ಅಸಮಾಧಿಕಂ. ಅದೇ ಸಮಂತೋಪಿ ಕಲೆಯನ್ ನೈವೇಶಿಸುಸ್ತೆ ಸಮಂ ಪಶ್ಯಾಮಿ ಉತ್ತಮವಸ್ತು ದೂರತರತು ಅಪಾಸ್ತಂ. ಸಮವಸ್ತುವೇ ಇಲ್ಲ ಅಂದಮೇಲೆ ಉತ್ತಮ ವಸ್ತು ಎಲ್ಲಿಂದ ಬರುತ್ತೆ? ಅದು ಅರ್ಥ ಇದೆ. ಅದ್ವಯಂ ತಥಾಚ ಬಾಲ್ಯವೇಯ ಶ್ರುತಿ. ಈಗ ಅದ್ವಯ ಶಬ್ದಕ್ಕೆ ಅರ್ಥ ಹೇಳಿದರು. ಇದಕ್ಕೇನು ಆಧಾರ ಅಂದರೆ ಬಾಲ್ಯವೇಯ ಶ್ರುತಿ ಕೊಟ್ಬಿಡ್ತಾರೆ. ಸಹ ಪುರುಷ ಸಹ ಅದ್ವಯ. ಅವನೊಬ್ಬನೇ. ಅದ್ವಯ ಅಂದರೆ ಎರಡನೇ ಇಲ್ಲದವನು, ಅದ್ವಿತೀಯ ಅಂತ ಅರ್ಥ. ಇತಿ ಬರಬಾರಲ್ಲ, ವಿಸರ್ಗ ಬರಬೇಕೀಗ. ಯಾಕೆಂದರೆ ಮುಂದೆ ಸಹ ಇರೋದ್ರಿಂದ ಕೆಲಸದಿಂದ ಬರಬೇಕು, ಕೆಲವರು ಬರಬಾರದು. ಇಲ್ಲಿ ಬರಬೇಕಿಲ್ಲಿ ಅದು ಬಂದಿದೆ, ಸರಿ ಇದೆ. ಕಾ ಬಂದರೆ ಕ ಪ ಇತ್ಯಾದಿಗಳು ಬಂದಾಗ ಹಾಗೆ ಉಳ್ಕೊಡುತ್ತೆ ವಿಸರ್ಗ. ಬೇರೆ ಬಂದ ಕಾಲಕ್ಕೆ ಲೋಪ ಆಗುತ್ತೆ. ಕೆಲಸದ ಬಂದಾಗ ಇದಾಗುತ್ತೆ, ದೀರ್ಘ ಆಗಿಬಿಡುತ್ತೆ. ಅದು ಅದೇ ಸಂಧೆ ಅನೇಕ ನಿಯಮಗಳು ವಿಸರ್ಗ ಸಂಧೆಗೆ. ಇಲ್ಲೇನಾಗತ್ತೆ? ಈಗ ವಿಸರ್ಗ ಇರುತ್ತೆ. ಸೊ ಅದ್ವಯ ನೋಡಿ, ಅದ್ವಯ ಅಲ್ಲಿ ಬರಲಿಲ್ಲ. ಆಮೇಲೆ ಅಲ್ಲೂ ಅದ್ವಯ ಇದೆ, ವಿಸರ್ಗ ಹೋಯ್ತಲ್ಲಿ. ಇತಿ ನ ಹಿ ಏನಮ್ಮಭಿ ಕಶ್ಚನ ನ ಹೇನಮಭಿ ಕಶ್ಚನ ಇತಿ. ಅದು ಅದ್ವಯ ಅಂತ ಯಾತಕ್ಕೆ ಕರೀತಾರೆ ಅಂದರೆ ಪುರುಷನ ಕರೀತಾರೆ. ಪುರುಷ ಅಂದರೆ ಪುರುಷೋಕ್ತ ಪ್ರತಿಪಾದ್ಯ ಪುರುಷ ಕೃಷ್ಣನೇ. ಅದ್ವಯ ಇತಿ ನಹಿ ಏನಂ ಅಭಿ ಕಶ್ಚನ. ಅವನ ಎದುರು ಯಾರೂ ಇಲ್ಲ. ನಹಿ ಏನಂ ಅಭಿ ಕಶ್ಚನ, ಅವನು ಎದುರೇ ಇಲ್ಲ ಅಂದಮೇಲೆ ಮೇಲವ್ರು ಎಲ್ಲಿರ್ತಾರೆ? ಅದ್ವಯ ಅಪ್ರತಿಹತ ಅಂದರೆ ಹೇಳ್ತೀವಲ್ಲ, ಅಪ್ರತಿಮಲ್ಲ, ಅಪ್ರತಿವೀರ. ದೇವರಿಗೆ ಪ್ರತ್ಯೇಕ ವ್ಯಕ್ತಿಯಲ್ಲೊಂದು ವಸ್ತು ಇಲ್ಲವೇ ಇಲ್ಲ. ಪ್ರತಿ ಅಂದರೆ ಸಮಾನ. ಅವರೇ ಇಲ್ಲ ಅಂದರೆ ಮೇಲಿಂದೆಲ್ಲ ಒಂದು ಕೈಮುತ್ತೆ ಸಿದ್ಧ. ಹಾಂ, ಬಿಡಿಸ್ಬೇಕದನ್ನು. ಹಿ ಏನಂ ಹೇನಂ ಅಂತಾಗುತ್ತೆ. ಆಮೇಲೆ ಅಭಿ ಇದೆ, ಎರಡು ಕೂಡಿಸಿ ಮತ್ತೆ ಹೇನಂ ಅಭಿ ಅಂತಾಯಿತು. ಏನಂ ಸಾ ಹಿ ಏನಂ ಅಭಿ, ಇವನ ಎದುರು. ಏನಂ ಅಭಿ, ಇವನ ಎದುರು. ಸಹ ಅವನಿದ್ದ ಯಾರು ಇಲ್ಲೇ ಇಲ್ಲ. ಗೊತ್ತಾಯ್ತು? ಅವನೇ. ಉಳಿದವ್ರು ಯಾರೋ ಅವರಂತೂ ಇಲ್ಲ ಮತ್ತೊಬ್ಬರು. ಮತ್ತು ಆಕಾಶನೇ. ಆಕಾಶದಂತ ಆಕಾಶ ಎಲ್ಲಿದೆ? ಆಕಾಶಕ್ಕೆ ಆಕಾಶನೇ ಸಾಟಿ, ಸಮುದ್ರನೇ. ಅದಕ್ಕೆ ಗಗನಾಕಾರಂ ಸಾಗರ ಸಾಗರೋಪಮಃ ಅಂತ ಸ್ಪಷ್ಟ ಹೇಳಿದ್ದಾರೆ. ಹಾಗೆ ಮುಂದೆ ರಾಮರಾವಣಯೋರ್ ಯುದ್ಧಂ ರಾಮರಾವಣಯೋರಿ ಅಂತ ಮುಂದಿನ ವಾಕ್ಯ. ನೆಕ್ಸ್ಟ್ ಈಗ
ಅತೀತಾನಾಗತೆ ಸೋ ಅದ್ವಯ ಪುರುಷ ತಸ್ಮಾನ್ ನ ಸಮೋ ನ ಅಧಿಕೋ ಹಿ ಅತಃ ಇತಿ ಮಹಾಸಂಹಿತಾಯಾಂ. ಆ ಪುರುಷ ನಾರಾಯಣ ಅದ್ವಯ, ತಸ್ಮಾತ್ ನ ಸಮಃ, ಅದ್ವಯ ಅಂತ ಹೇಳಿದ ಮೇಲೆ ಸಮ ಇಲ್ಲ ಅಂತ ಅರ್ಥ, ನ ಅಧಿಕ, ಅಧಿಕನೂ ಇಲ್ಲ ಅಂತ ಅರ್ಥ. ಹಾಂ, ಏನು ಅದು ಹೇಳಿದ, ರಿಪೀಟ್ ಮಾಡಿದ್ರು ಅದನ್ನು. ಏನಮಪಿ ಕಶ್ಚನ ನಹಿ ಏನಮಪಿ ಕಶ್ಚನ, ಗೊತ್ತಾಯ್ತಾ? ಏನಮಪಿ ಏನಮಪಿ, ಇವನೆದುರು ಯಾರೂ ಇಲ್ಲ, ಮೇಲವರು ಯಾರೂ ಇಲ್ಲ. ಉಪನಿಷತ್ತುಗಳಲ್ಲಿ ಒಂದು ದೃಢೀಕರಣಕ್ಕೋಸ್ಕರ ಹೇಳ್ತಾರೆ, ನಚ ಪುನರಾವರ್ತತೆ ನಚ ಪುನರಾವರ್ತತೆ ಅಂತ ಹೇಳ್ತಾರೆ. ಹಾಗೆ ಸ್ಟ್ರೆಸ್ ಮಾಡೋದಕ್ಕೋಸ್ಕರ ಹೇಳ್ತಾರೆ. ಎಲ್ಲಿ ಬಂತು? ಹಾಂ, ಅದಕ್ಕೆ ಬಂತಲ್ಲ, ಗೊತ್ತಾಯ್ತಾ? ಆ ರೀತಿ ಪ ಸ ಕ, ಒಬ್ಬ ಕ ಪಾಗಳು ಬಂದ ಆ್ಯಸ್ ಎ ರೂಲ್. ಎಲ್ಲಿದೆ ಎಲ್ಲಿದೆ ಎಲ್ಲಿ ಎಲ್ಲಿದೆ ತೋರಿಸಿ. ಎಲ್ಲಿ ಸಹ ಪುರುಷ, ಅದೇ ಹೇಳಿದ್ದು. ಅಲ್ಲ ಹೇಳ್ತೀನಿ ಕೇಳಿ. ಸಹ ಪುರುಷ ಅಂತ ಹೇಳಬೇಕಾದ್ರೆ ಅಂಡರ್ಸ್ಟುಡ್ ಅವರು. ಈ ಪುರುಷ ಅಂದರೆ ಸೋ ಅಂತಿದೆಯಲ್ಲ, ಹಾಗೆ ಅಲ್ಲೂ ಇರಬೇಕು. ಸಹ ಪುರುಷ ಹಡೆ. ಅಲ್ಲಿ ಕೆಲವೊಮ್ಮೆ ಏನಾಗುತ್ತೆ ಅಂತ ಕೇಳಿದರೆ ಸಹ ಸ್ಪೆಷಲ್ ಏನೋ ಒಂದು ಅರ್ಥ ಹೇಳೋದಕ್ಕೋಸ್ಕರ ಬಿಡ್ತಾರೆ. ನಾವು ಹಾಗೆಲ್ಲ ಮಾಡಬಾರ್ದು, ಇರಬೇಕು. ಕೆಲವೊಮ್ಮೆ ಇರೋ ಶಾಸ್ತ್ರಗಳಲ್ಲಿ ಆ ರೀತಿ ಮಾಡ್ತಾರೆ. ಅದು ಬಂದಿದೆ ಕೆಲವು ಸರ್ತ. ಆ ಇತಿ ಬ್ರಹ್ಮ ಅಂತ ಆಗಬೇಕು, ಐತೆ ಅಹ ಇತಿ ಬ್ರಹ್ಮ ಅಂತ ಬರುತ್ತೆ. ಲೋಪ ಆಗಬೇಕು. ಲೋಪ ಆಗಲಿಲ್ಲ, ಯಾಕೆಂದರೆ ವಿಶೇಷಾರ್ಥ ಹೇಳೋದು ಕೊಟ್ಟಿರೋದ್ರಿಂದ ಹಾಗೆ ಇಟ್ಟಿದ್ದಾರೆ. ಇಲ್ಲಿ ಹೌದು ಹೌದು, ಇಲ್ಲ ಅಲ್ಲ, ಸರಿ ಮಾಡಬೇಕು. ಕಶ್ಚನ ನಹಿ ಏನಮಪಿ ಕಶ್ಚನ ಇತಿ ಸೋ ಅದ್ವಯ ಪುರುಷ ತಸ್ಮಾನ್ ನ ಸಮೋ ನ ಅಧಿಕ ಹೈ ಅತಃ. ನೀವು ಸ್ಪಷ್ಟ ಇದೆ, ನಾಸ್ತಿ ನಾರಾಯಣ ಸಂ ನ ಭೂತಂ ನ ಭವಿಷ್ಯತಿ ಪ್ರಸಿದ್ಧ ಇತಿ. ಅವೆಲ್ಲ ಅದೇ ಅರ್ಥನೆ, ಅದೇ ಹೌದು, ಅದೆಲ್ಲ ಅದೇ ಅರ್ಥನೆ. ಹೌದು. ಇತಿ ಮಹಾಸಂಹಿತಾಯಾಮ್ ತತ್ವಶಬ್ದಾರ್ಥ ತತ್ರೈವ ಉಕ್ತಃ. ಈಗ ತತ್ವ ತತ್ವ ಅಂತ ಯಾತಕ್ಕೆ ಕರೀತಾರೆ ಅಂತ ಪ್ರಶ್ನೆ. ಈಗ ತತ್ವ ಅಂತ ಒಂದು ಅರ್ಥ ನಮಗೆ ಗೊತ್ತಿದೆ. ಈಗ ಏನು ಹೇಳಿ ಅದು? ಅನಾರೋಪಿತಂ. ಅನಾರೋಪಿತಂ ಅಂದ್ರೇನು? ಪ್ರಮಿತಿ ವಿಷಯ ಐತಿ. ಯಾವಾಗ ಪ್ರಮಿತಿ ವಿಷಯ ಅಂದ್ರೇನು? ಯಥಾರ್ಥ ಜ್ಞಾನ ವಿಷಯ. ಉದಾಹರಣೆಗೆ ರಜತಂ ಅಸ್ತಿ ಅಂತ. ರಜತ ಇದೆ, ರಜತ ಇರೋದು ಹೌದು, ಅಸ್ತಿ ಅಂತ ಹೇಳಿದ್ದು ಹೌದು. ಇರೋ ರಜತವನ್ನು ಇದೆ ಅಂತ ತಿಳಿಸ್ಕೊಡೋ ಜ್ಞಾನ ಏನಂತಾರೆ? ಯಥಾರ್ಥ ಜ್ಞಾನ. ಇರೋದು ಶುಕ್ತಿ, ರಜತ ಅಂತ ತಿಳ್ಕೊಂಡ. ಅದೇನೀಗ ಜ್ಞಾನ ಇರೋದು ರಜತ ಅಂತ, ಇರೋದು ಶುಕ್ತಿ. ಸೊ ಜ್ಞಾನ ಬಂದಿದ್ದೇ ಒಂದು, ವಸ್ತು ಇರೋದೇ ಒಂದು. ಅದಕ್ಕೇನಂತಾರೆ? ಅದು ಭ್ರಮೆ ಅಂತ ಕರೀತಾರೆ. ಯಾವ ವಸ್ತು ಇದೆ ಅದೇ ಜ್ಞಾನ ಬಂದರೆ, ಘಟ ನೋಡಿ ಘಟ ಅಂತ ಜ್ಞಾನ ಬಂದರೆ ಯಾವ ಜ್ಞಾನ ಅದು? ತತ್ವಜ್ಞಾನ. ತತ್ವಜ್ಞಾನ. ಘಟ ಅಂಬುದು ತತ್ವ, ಘಟ ಅಂಬುದು ತತ್ವ. ಅದ್ರ ಬಗ್ಗೆ ಬರೋ ಜ್ಞಾನ ಏನು? ತತ್ವಜ್ಞಾನ. ಸೊ ಬರೀ ತತ್ವಜ್ಞಾನ ಶಬ್ದಕ್ಕೆ ಇರೋದನ್ನು ಸರಿಯಾಗಿ ತಿಳಿಯೋದು ಅಷ್ಟೇ ಅರ್ಥ. ಆದರೆ ಎಲ್ಲ ಕಾಲಕ್ಕೂ ಒಂದೇ ರೀತಿ ಇರತಕ್ಕಂಥ ತತ್ವ ಅಂದರೆ ಸ್ಪೆಷಲ್. ಅದಕ್ಕೆ ತತ್ವ ಇಷ್ಟು ತತ್ವಜ್ಞಾನ ಅಂತ ಆಯ್ತಾಗ. ಅದರ ನೆಕ್ಸ್ಟ್ ವಾಕ್ಯ ಅದೇ. ಈಗ ಅತೀತಾನ. ಹಾಂ, ಅಲ್ಲಿ ತತ್ವ ಅಂದರೆ ವಿಷ್ಣು ತತ್ವ ಅಂತ ಅದಕ್ಕೆ ಬದಲು ಹೇಳಿದ್ದು. ತತ್ವನಿರ್ಣಯ ಅಂದರೆ ಒಂದರ್ಥದಲ್ಲಿ ಜಗತ್ತು ತತ್ವನೇ. ತತ್ವನಿರ್ಣಯ ಆಗಬೇಕಲ್ಲ. ಈಗ ಸುಳ್ಳು ಅಂತ ಹೇಳಿದ್ರು, ತತ್ವ ಅಲ್ಲ ಅಂತ ಹೇಳಿದರು ಅವರು. ಜಗತ್ತು ತತ್ವನೇ, ಭೇದ ಅದು ತತ್ವನೇ, ತಾರತಮ್ಯ ಅದು ತತ್ವನೇ, ಎಲ್ಲ ತತ್ವಗಳ ನಿರ್ಣಯ ಅಂತ. ಬರೀ ತತ್ವ ಅಂತ ಹೇಳಿದರೆ ಮುಖ್ಯ ತತ್ವ ಅಂದರೆ ವಿಷ್ಣು. ಅದನ್ನು ಹೇಳ್ತಾರೆ. ಈಗ ಅಬ್ಸಲ್ಯೂಟ್ ಸೆನ್ಸ್ನಲ್ಲಿ ತತ್ವ ಶಬ್ದಕ್ಕೆ ಏನರ್ಥ ಅಂದರೆ ಅತೀತಾನಾಗತೆ. ತತ್ವಶಬ್ದಾರ್ಥ ತತ್ರೈವ ಮುಕ್ತಃ. ನೋಡಿ ಸ್ವಾರಸ್ಯ ಆಗಿದೆ. ಮುಂದೆ ಯಾವ ಗ್ರಂಥ ಅಂತ ಹೇಳಿಲ್ಲ, ಇತಿ ಅಂದ್ಬಿಟ್ರೆ ಅಷ್ಟೇ. ಮಹಾಸಂಹಿತೆ ತತ್ರೈವ ಅದರಲ್ಲೇ ಇದೆ, ಮಹಾಸಂಹಿತೆಯಲ್ಲೇ ಇದೆ ಅಂತ. ಅದರಲ್ಲೇ ಇದೆ. ಮತ್ತೆ ಹೆಸರು ಇಡಬೇಕಾಗಿಲ್ಲ. ಡಿಟೋ ಹಾಕ್ತೀವಲ್ಲ, ಹಾಗೆ ಡಿಟೋ ಇದೆ ತತ್ರೈವ ಅಂದರೆ. ಅತೀತಾನಾಗತೆ ಕಾಲೇ ಯತ್ತಾದೃಶ ಮುದೀರ್ಯತೆ ಕುತಶ್ಚಿತ್ ಅನ್ಯಥಾ ನ ಇಯ ತತ್ವಂ ತತ್ವತೋ ವಿದುಹು. ತತ್ವಜ್ಞಾನಿಗಳು ಹೇಳ್ತಾರೆ, ಅತೀತ ಅನಾಗತೆ ಕಾಲೇ. ಅತೀತ ಕಾಲ, ಅನಾಗತ ಕಾಲ. ಅತೀತ ಕಾಲ ಅಂದ್ರೇನು? ಭೂತಕಾಲ. ಅನಾಗತ ಕಾಲ ಅಂದ್ರೇನು? ಭವಿಷ್ಯತ್ ಕಾಲ. ಇವು ಅಸ್ತಿ ಎಂಬುದು ಹೊಸ ವರ್ತಮಾನ. ಅಸ್ತಿ ಅತೀತಾನಾಗತೆ ಕಾಲೇ ಯತ್ತಾದೃಶ ಮುದೀರ್ಯತೆ ಕುತಶ್ಚಿತ್ ಅನ್ಯಥಾ ನ ಇಯಾತ್ ತತ್ವಂ ತತ್ತತ್ವತೋ. ಯಾವ ಕಾಲಕ್ಕೆ ಹೋದರೂ ಕೂಡ ಆ ಕಾಲಕ್ಕಿದ್ದ ವಸ್ತು ಅದೇ, ಬದಲಾಗೋದೇ ಇಲ್ಲ. ಗೊತ್ತಾಯ್ತಾ? ಅದಕ್ಕೇನಂತಾರೆ? ತತ್ವ ಅಂತ ಕರೀತಾರೆ. ಬಾಧಿತ ಆಗೋದಿಲ್ಲ ಅಂತ ಅರ್ಥ. ಬೇರೆ ರೀತಿ ಆಗೋದಿಲ್ಲ ಏನರ್ಥ? ಶುಕ್ತಿ ನೋಡಿದ ರಜತ ಅಂತ ತಿಳ್ಕೊಂಡೆ, ಆಮೇಲೆ ರಜತ ಅಲ್ಲ ಶುಕ್ತಿ ಅಂತ ಆಯ್ತು. ಅದು ಶುಕ್ತಿ ನೋಡಿ ಶುಕ್ತಿ ಅಂತ ತಿಳ್ಕೊಂಡ್ಮೇಲೆ ಏನಾಗೋದಿಲ್ಲ, ಅದು ಎಂದೂ ಬಾಧಿತ ಆಗೋದೇ ಇಲ್ಲ. ಅದಕ್ಕೆ ತತ್ವ ಅಂತ ಕರೀತಾರೆ, ಅಂಥ ತತ್ವ. ಸೊ ಆದ್ದರಿಂದ ವಿಷ್ಣು ತತ್ವ ಎಂದೂ ಬಾಧಿತವಾಗ್ತಕ್ಕಂಥ ತತ್ವ ಅಲ್ಲ. ಅದನ್ನು ತಿಳ್ಕೋಬೇಕು. ಅದಕ್ಕೆ ಇನ್ನೊಂದು ಅರ್ಥ ಇಟ್ಕೊಂಡ್ರೆ ಯಾವ ಕಾಲಕ್ಕೂ ಬದಲಾಗೋದಿಲ್ಲ, ಅದು ವಿಶೇಷ. ಅಶ್ವತ್ಥಂ ಬಂತಲ್ಲ,
ಈ ಊರ್ಧ್ವಮೂಲ ಭರಶಾಖಂ ಅಶ್ವತ್ಥಂ ಪ್ರಾಹುರ ಹುಡುಗರೆಲ್ಲ ಏನಾಗಿ ಚೇಂಜ್ ಆಗ್ತಾ ಹೋಗುತ್ತೆ. ವ್ಯಕ್ತಿನೇ ಅವ್ನು ಬೇರೆ ಡ್ರೆಸ್ ಹಾಕ್ಕೊಂಡ್ಬಂದರೆ ಡ್ರೆಸ್ ಎಲ್ಲ ಚೇಂಜ್ ಆಗಿ ವ್ಯಕ್ತಿ ಅವನೇ ಡ್ರೆಸ್ ಚೇಂಜ್ ಆಯಿತು, ವಯಸ್ಸಾಯಿತು, ಗುರ್ತೇ ಸಿಗೋದಷ್ಟು ಚೇಂಜ್ ಆಗಿಬಿಡ್ತಾ ಅವರ ಅಂತ ಕೇಳಿ ಹೌದಾ ಯೋಚನೆ ಮಾಡಬೇಕು. ಆದರೆ ಒತ್ತಿ ಅವನೇ ಬಾಡಿಯೆಲ್ಲ ಚೇಂಜ್ ಆಗಿ ದೇವರಿಗೆ ಅದು ಆಗೋದೇ ಇಲ್ಲ. ಅದಕ್ಕೇನಿರ್ತಾನೆ ತತ್ವ ಯಾವ ಆಸ್ಪೆಕ್ಟಲ್ಲೂ ಆಗೋದಿಲ್ಲ, ಎಷ್ಟೆಷ್ಟು ಆಗೋದಿಲ್ಲ. ಪಾಯಿಂಟ್ ನಾಟ್ನ ಎಷ್ಟು ನಾಟ್ ಬೇಕಾದ್ರೆ ಹಾಕಿ ಅದು ಚೇಂಜೇ ಆಗೋದಿಲ್ಲ. ಅಂದರೆ ಯಾವ ಕಾಲಕ್ಕೂ ಯಾವ ರೀತಿಯ ಬದಲಾವಣೆಯನ್ನು ಕೂಡ ಹಿಂದೆ ಇಲ್ಲ, ಈಗಲೂ ಇಲ್ಲ, ಮುಂದೇನೂ ಇಲ್ಲ. ಬೇರೆ ವಸ್ತು ಆದರೆ ಇವತ್ತು ಈ ಡೇಟ್ಗೆ ಇದೆಯಪ್ಪ, ಈಗ ಈ ಡೇಟಲ್ಲಿ ಒಂದು ನಡೀತಾ ಇದೆ, ಈ ಡೇಟ್ ಎಷ್ಟು ಕೋಟಿ ಕೋಟಿ ಅನಂತ ವರ್ಷ ಆದರೂ ಕೂಡ ಇವತ್ತು ಡೇಟ್ ತೆಗೆದ್ರೆ ಏನಾಗುತ್ತೆ, ಈ ಸೀನ್ ಸಿಗಬೇಕು, ಈ ಸೀನ್ ಕಾಣಲೇಬೇಕು. ಅರ್ಥ ಆಯ್ತಾ? ಫೈಲ್ ತೆಗಿತಾರಲ್ಲ ಆಫೀಸ್ನಲ್ಲಿ, ಆ ಕಾಲಕ್ಕೆ ಆ ಡೇಟ್ ಪ್ರಕಾರ ಸಿಕ್ಬಿಡುತ್ತೆ ಫೈಲ್. ಅದು ಆ ಕಾಲಕ್ಕೆ ಇವತ್ತು ಬೇರೆ ಹೆಸರು ಇರ್ಬೋದು, ಆವಾಗ ಅವರ ಹೆಸರಲ್ಲೇ ಇತ್ತು. ಆ ದೇವರ ಹೆಸರಲ್ಲಿ ಯಾವಾಗಲೂ ಇದೆ ಎಂಬುದು ದೇವ್ರ ವಿಶೇಷತೆ. ಉಳಿದವರು ಈ ಓದೋರವರಲ್ಲ, ಬೇರೆಯವರಾಗಿಬಿಟ್ರು. ಮನೆ ಮಾರಿದ ಬೇರೆ ಓದೋರು. ದೇವರಿಗೆ ಪ್ರಶ್ನೆ ಇದೆ, ಎಲ್ಲ ಜಗತ್ತಿಗೆ ಒಬ್ಬನೇ ಕಾಲಕ್ಕೆ ಒಬ್ಬನೇ ಜಗನ್ನಾಥ ಅಂದರೆ ಪರಮಾತ್ಮನೇ, ಬೇರೆ ಯಾರೂ ಇಲ್ಲ. ಉಳಿದವರಿಗೆಲ್ಲ ಟೈಮ್ ಕೊಡಬೇಕು ಅವ್ರಿಗೆ, ಈ ಕಲ್ಪದವರಿಗೆ ಈಗ ಅಂತ ಹೇಳಬೇಕಂತ. ಇಲ್ಲಿ ಹೋದ್ರಿಲ್ಲ. ವಯಸ್ಸೊತ್ತವನು ಈಗ ಮನ್ವಂತರಾಧಿಪತಿ, ಮೊದಲು ಹಿಂದಿನ ಮನು ಈತ ಅಲ್ಲ, ಮುಂದಿನ ಮನು ಈತ ಅಲ್ಲ, ಈಗ ಮಾತ್ರ ಮನ್ವಂತರಾಧಿಪತಿ. ಲಿಮಿಟೇಷನ್ ಬಂತು. ದೇವರಿಗೆ ಆಗಲಿ ಎಲ್ಲ ಕಾಲಕ್ಕೂ ಒಂದೇನೆ. ಅತೀತ ಕಾಲೇ ಅನಾಗತ ಕಾಲೇ ಯತ್ ತಾದೃಶಂ ಮುದೀರ್ಯತೆ. ಒಂದೇ ರೀತಿ ಇರುತ್ತೆ, ಬದಲಾವಣೆ ಇಲ್ಲ. ಕುತಶ್ಚಿತ್ ಅನ್ಯಥಾ ನ ಯಾತ್, ಬದಲಾವಣೆ ಹೊಂದೋದೇ ಇಲ್ಲ. ತತ್ತತ್ವಂ ತತ್ವತೋ ವಿದುಹು, ಅದು ತತ್ವ ಅಂತ ಕರೀತಾರೆ. ನಮ್ಮ ಕಾಮನ್ ಸೆನ್ಸ್ ಆಗ ತತ್ವಜ್ಞಾನಗಳು ಏನು ಉಪಯೋಗ ಆಯಿತು ಅಂತ ಕೇಳಿದರೆ, ಎಲ್ಲವನ್ನು ಕೃಷ್ಣಾರ್ಪಣ ಅಂತ ಯಾಕೆ ಒಪ್ಪಿಸ್ಬೇಕು ಅಂದರೆ ಬದಲಾವಣೆ ಇಲ್ಲದೆ ಇತ್ತು. ಅವನು ನಾವು ಬಸ್ನಲ್ಲಿ ಕೂತಿರ್ತೀವಿ, ಹಿಡಿಬೇಕಾಗಿರುತ್ತೆ, ಇಲ್ಲ ಪಕ್ಕದಲ್ಲಿ ಎಲ್ಲಿ ಹಿಡಿತೀರಿ ಕೇಳ್ತೀವಿ. ಅವ್ನು ಇಲ್ಲೇ ಹಿಡಿಯೋರು ಅವ್ರಿಗೆ ಒಪ್ಸೋದಿಲ್ಲ. ನಮಗಿಂತ ಮುಂದೆ ಹೋಗೋರು ಏನು ಮಾಡ್ತೀವಿ, ಸ್ವಲ್ಪ ನೋಡ್ಕೊತೀರಿ ಅಂತ ಕೊಟ್ಟು ಹೋಗ್ತಾರೆ. ನಿಮಗೆ ಕೊಟ್ಟರೆ ತೊಗೊಂಡೇ ಹೋಗ್ಬಿಡ್ತಾರೆ. ಅದಕ್ಕೆ ಮುಂದೆ ನೋಡಿ ಜಾಣ್ತಾರೆ, ಅದು ಎಲ್ಲರೂ ಹಾಗೆ ಮಾಡಿ ನೀವೆಲ್ಲಿ ಹಿಡಿಯೋದು ಅಂತ ಕೇಳಿಬಿಟ್ಟು ಅವ್ರಿಗೆ ಒಪ್ಪಿಸ್ತಾರೆ ಅದನ್ನು. ಅರ್ಥ ಆಯ್ತಾ? ಅದು ಕಾಮನ್ ಸೆನ್ಸ್. ಅದಕ್ಕೆ ದೇವರು ಎಂದೂ ಹಿಡಿಯೋದಿದ್ದವ್ರು ಆದ್ದರಿಂದ ಏನಾಗುತ್ತೆ ಅಲ್ಲಿಗೆ ಪರ್ಮನೆಂಟ್. ಅದು ಅದಕ್ಕೆ ಕೃಷ್ಣಾರ್ಪಣ ಅಂದರೆ ಎಂದೆಂದೂ ಏನಾಗಲ್ಲ, ಅದು ಚೇಂಜ್ ಆಗೋ ಚಾನ್ಸ್. ಇವ್ರದ್ದು ಅವ್ರ ಕೈಲಿ ಕೊಟ್ಟು ಅವ್ರನ್ನ ಕೇಳಿ ಅಂತ ಬಿಡುತ್ತೆ. ಅವ್ರಿಗೆ ಕೊಟ್ಟರೆ ಅವ್ರನ್ನ ಕೇಳಿ ನಮ್ಮನ್ನೇ ಕೇಳ್ತೀರಿ, ಹಾಗಂತಾರ ಇಲ್ಲ. ದೇವರನ್ನಾಗಿಲ್ಲ, ಯಾಕೆ ಬದಲಾವಣೆ ಇಲ್ಲ. ಅದರಿಂದಾಗಿಯೇ ಈಗ ನಮಗೆ ದೇವರಿಗೆ ಯಾಕೆ ಅರ್ಪಣೆ ಮಾಡಬೇಕು ಒಂದು ಪ್ರಶ್ನೆ ಉತ್ತರ ಬರುತ್ತೆ. ಇವತ್ತು ಅನಾದಿ ಕಾಲದಿಂದನೂ ನಾವು ದೇವರ ಅಧೀನನೇ, ಅದೇ ದೇವರೇ, ಬೇರೆ ಆಗಿಲ್ಲ. ಅನಂತ ಕಾಲದವರೆಗೂ ಅವನ ಅಧೀನ, ಈಗಲೂ ಅವನ ಅಧೀನ. ಆದ್ದರಿಂದ ನಮ್ಮ ರಿಲೇಷನ್ಶಿಪ್ ಎಂಥದ್ದಾಯ್ತು ಈಗ, ಸ್ವಲ್ಪ ಕಾಮನ್ ಸೆನ್ಸ್ ಯೋಚನೆ ಮಾಡಿ. ಬೇರೆ ಎಲ್ಲರ ಸಂಬಂಧ ನಮಗೆ ಹಾಗಿಲ್ಲ. ಇವತ್ತು ದೇವರ ಸಂಬಂಧ ಮಾತ್ರ ಆಗಿರೋದು. ಇವತ್ತು ಎಲ್ಲೋದ್ರೂ ಆಕಾಶ ಅದೊಂದೇ. ಯಾವ ಊರು ಚೇಂಜ್ ಮಾಡಿದ್ರೂ ಆಕಾಶ ಚೇಂಜ್ ಆಗೋದಿಲ್ಲ. ಆ ರೀತಿ ದೇವರ ಸಂಬಂಧ ಎಂಥ ಸಂಬಂಧ, ಅದು ನಿತ್ಯ ಸಂಬಂಧ. ದ್ವಾಸುಪರ್ಣ ಸಯುಜಾ ಸಖಾಯ, ಯಾವಾಗಲೂ ಒಟ್ಟಾಗಿರ್ತಕ್ಕಂತಹ ಸ್ನೇಹಿತರು ಆತ್ಮ, ಜೀವಾತ್ಮ, ಪರಮಾತ್ಮ. ಅದು ಬಿಡಿದವ್ರು ಯಾತಕ್ಕೆ ದೇವರಿಗೋಸ್ಕರ ಸರ್ವತ್ಯಾಗ ಮಾಡಬೇಕು ಅಂತ ಕೇಳಿದರೆ, ಯಾವ್ದ್ರ ಜೊತೆಗಿರೋನು. ಯಾರೋ ದೂರ ಹೋಗೋರು ಜಗಳ ಆಡ್ತಾರೆ, ಯಾವಪ್ಪ ನಾಳೆ ನಿತ್ಯ ಇರೋರು ನಾವು ಯಾಕೆ ಜಗಳ ಆಡಬೇಕು ಅಂತ ಹೇಳ್ತಾರಲ್ಲ, ಹಾಗೆ ನಿತ್ಯ ಇರೋರು ಅದಕ್ಕೆ ಏನಾಗ್ತಾರೆ, ನಮಗೆ ಯಾವರು ಪರಸ್ಪರ ಬೇಕಾಗುತ್ತೆ ಅಂತ ಹೇಳ್ತಾರಲ್ಲ, ಹಾಗೆ ಪರಸ್ಪರ ದೇವರಿಗೆ ನಾವು ಬೇಕಾಗೋದಿಲ್ಲ, ದೇವರು ಮಾತ್ರ ಎಲ್ಲರಿಗೂ ಬೇಕಾಗಿದ್ದಾನೆ. ತತ್ವಶಬ್ದಾರ್ಥ ತತ್ರೈವ ಉಕ್ತ, ಅದೆಲ್ಲ ಮುಗೀತು. ಸತ್ತಾ ಮಾತ್ರಂ ತು ಯತ್ಕಿಂಚಿತ್ ಸದಸಚ್ಚ ವಿಶೇಷಣಂ ಉಭಾಭ್ಯಾಂ ಭಾಷ್ಯತೆ ಸಾಕ್ಷಾತ್ ಭಗವಾನ್ ಕೇವಲ ಸ್ಮೃತಃ. ಅಲ್ಲಿ ಇನ್ನೂ ಕೆಲವು ಪದ ಇದೆ. ಏನಂತ? ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನಿತಿ ಶಬ್ದತೆ. ಆ ತತ್ವನೇನಂತ ಕರೀತಾರೆ? ಬ್ರಹ್ಮ ಇತಿ ಪರಮಾತ್ಮ ಇತಿ ಭಗವಾನಿತಿ ಕಥ್ಯತೆ. ಅದು ಬ್ರಹ್ಮ ಅಂತ ಕರೀತಾರೆ, ಪರಮಾತ್ಮ ಅಂತ ಕರೀತಾರೆ, ಭಗವಾನ್ ಅಂತ ಕರೀತಾರೆ. ಇವೆಲ್ಲ ದೇವರ ಹೆಸರುಗಳು. ತತ್ವ ಅಂದರೂ ಅವನೇ, ಭಗವಾನ್ ಅಂದರೂ ಅವನೇ, ಬ್ರಹ್ಮ ಅಂದರೂ ಒಂದೇ, ಭಗವಾನ್ ಅಂದರೂ ಎಲ್ಲ ಒಂದೇ ಪದಗಳು. ಆದ್ದರಿಂದ ಬ್ರಹ್ಮ ಇತಿ ಪರಮಾತ್ಮ ಇತಿ ಭಗವಾನ್ ಇತಿ ಮೂರು ಹೆಸರು ಬಂದ ಮೇಲೆ ನಿರ್ಗುಣ ಹೇಗಾಗ್ತಾನೆ? ಈಗ ಮೂರು ಹೆಸರು ಹೇಳ್ಬೇಕಾದ್ರೆ ಕಾರಣ ಏನೋ? ಮೂರು ಗುಣಗಳಿರಬೇಕದು. ಭಗವಾನ್ ಐಶ್ವರ್ಯಾದಿ ಷಡ್ಗುಣವಾನ್, ಪರಮಾತ್ಮ ಸರ್ವಶ್ರೇಷ್ಠ ಆತ್ಮ, ಕಡಿಮೆ ಆತ್ಮನಿರಬೇಕಾಗ, ಬ್ರಹ್ಮ ಪೂರ್ಣ ಅಥಾತೋ ಬ್ರಹ್ಮ ಜಿಜ್ಞಾಸ. ಅದಕ್ಕೆ ಇದು ಬ್ರಹ್ಮನನ್ನು ಏನಂತ ಕರೆದ್ರೆ ಇಲ್ಲಿ? ಪರಮಾತ್ಮ ಭಗವಾನ್ ಅಂತ ಕರೆದು. ನಿರ್ಗುಣ ಬ್ರಹ್ಮ ಆಗಲಿಲ್ಲ ಆತ, ಸಗುಣ ಬ್ರಹ್ಮನಾಗ್ತಾನೆ. ಆದ್ದರಿಂದ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಹೇಳಬೇಕಾದ್ರೆ ಭಗವಾನ್ ಆಗಿದ್ದರಿಂದ ನಿರ್ಗುಣ ಬ್ರಹ್ಮ ಜಿಜ್ಞಾಸ ಅಲ್ಲ. ಅದು ಯಾವ ಜಿಜ್ಞಾಸ? ಅದಕ್ಕೆ ಅರ್ಥೋಯಂ ಬ್ರಹ್ಮಸೂತ್ರಾಣ. ಭಾಗವತ ಏನಾಯ್ತು ಈಗ? ಬ್ರಹ್ಮಸೂತ್ರದ ಅರ್ಥ ಆಯ್ತು. ಈ ಭಾಗವತ ಒಪ್ಪೋದಿಲ್ಲ, ಬಿಟ್ಟು ನಿಮ್ಮದು ಯೋಚನೆ ಮಾಡೋದಿಲ್ಲ. ಭಾಗವತ ಒಪ್ಪಿದ ಮೇಲೆ ಏನು ಒಪ್ಪಬೇಕು ನೀವೀಗ? ಪರಮಾತ್ಮ ಬ್ರಹ್ಮ ಜಿಜ್ಞಾಸೆ ಸಂಬಂಧಪಟ್ಟಂಥ ಬ್ರಹ್ಮ ಅಂದರೆ ವಿಷ್ಣುವೇ ಹೊರತು, ಸಗುಣ ಬ್ರಹ್ಮನೇ ಹೊರತು ಬೇರೆಯವರಲ್ಲ. ಬ್ರಹ್ಮಶಬ್ದದ ಅರ್ಥನೂ ಅದೇ, ಹೇಳಿದ ವಿವರಣೆಯೂ ಅದೇ. ಅಥ ಸತ್, ಈ ಬ್ರಹ್ಮ ಶಬ್ದ ಬಂದಿದೆ, ಅದು ಉತ್ತರ ಕೊಡ್ತಾರೆ ಈಗ. ಅಥ ಸತ್ತ ಅಂಬುದೇ ಇದಕ್ಕೆಲ್ಲ ಉತ್ತರ ಹೇಳ್ತಾರೆ.
ಸತ್ತಾ ಮಾತ್ರಂತು ಯತ್ಕಿಂಚಿತ್ ಆಯ್ತಾ ಆಯ್ತಾ ಸತ್ತಾ ಮಾತ್ರಂತು ಯತ್ಕಿಂಚಿತ್ ಅಸತ್ ಅಸತ್ಯ ವಿಶೇಷಣ ಉಭಾಭ್ಯಾಂ ಭಣ್ಯತೆ ಯಸ್ ಸಾಕ್ಷಾತ್ ಭಗವಾನ್ ಕೇವಲ ಸ್ಮೃತಃ ಸತ್ತಾ ಮಾತ್ರಂತು ಯತ್ಕಿಂಚಿತ್ ಸತ್ತಾ ಮಾತ್ರ ಅಂತ ಹೆಸರು ಸದಸತ್ಯ ಅವಿಶೇಷಣ ಸದಸತ್ ಅಂತ ಕರೀತಾರೆ ವಿಶೇಷಣ ಇಲ್ಲ ಅಂತ ಕರೀತಾರೆ ಉಭಾಭ್ಯಾಂ ಭಾಷ್ಯತೆ ಎಲ್ಲ ರೀತಿಯೂ ಕರೀತಾರೆ ಅಂಥ ವಸ್ತುನೇನಂತ ಕರೀತಾರೆ ಭಗವಾನ್ ಸಾಕ್ಷಾತ್ ಭಗವಾನ್ ಕೇವಲ ಸ್ಮೃತಃ ಕೇವಲ ಅಂದ್ರೇನು ಕೇವಲೋ ನಿರ್ಗುಣಶ್ಚ ಈಶಾವಾಸ್ಯ ಉಪನಿಷತ್ತು ಕೇವಲ ಅಂದರೆ ಸರ್ವತಂತ್ರ ಕೇವಲ ಅವನೊಬ್ಬನೇ ಯಾರೇನು ಮಾಡಾಗಿಲ್ಲ ಕೇವಲ ಸ್ಮೃತಃ ಹಾಂ ಇದು ಸತ್ತಾ ಮಾತ್ರಂ ಅಂದರೆ ಸತ್ತಾ ಶಬ್ದಕ್ಕೆ ಏನರ್ಥ ಅಂತ ಪ್ರಶ್ನೆ ಬಂದರೆ ಆನಂದ ಮಾತ್ರಂ ಅಂತ ಕರೆದು ವಿಷ್ಣು ಸಾಧು ಬರುತ್ತೆ ಸದ್ಭೂತಿ ಸತ್ತಾ ಸದ್ಭೂತಿ ಸತ್ಪರಾಯಣ ಸತ್ತಾ ಅಂತ ಪದ ಇದೆ ಇಲ್ಲಿ ಆಚಾರ್ಯ ಅರ್ಥ ಬರೀತಾರೆ ವಿಷ್ಣು ಸಹಸ್ರ ನಮಗೆ ಅರ್ಥ ಆಯ್ತು ಈಗ ಜೋಡಿಸ್ಬೇಕಲ್ಲಿ ಪ್ರತ್ಯೇಕ ವಿಷ್ಣು ಸಹಸ್ರ ಬರೀಲಿಲ್ಲ ಆಚಾರ್ಯರು ಯಾಕೆ ಜೋಡಿಸ್ಕೊಂಡು ಅಂತ ಅರ್ಥ ಈ ಜೋಡಿಸ್ಕೊಂಡ್ಬಿಟ್ರೆ ಸರಿ ಹೋಗುತ್ತೆ ಜೋಡಿಸ್ಕೊಂಡ್ರೆ ಮೂಲದಲ್ಲೇ ಬಂದ ಅರ್ಥ ಇದೆ ಗೊತ್ತಾಯ್ತಾ ಇನ್ನೇನು ಅರ್ಥ ಮಾಡಿದರೆ ಏನಾಗೋದಿಲ್ಲ ಮೂಲಕ್ಕೆ ಸಂಬಂಧಪಟ್ಟಿದ್ದು ಅಂತ ಕನ್ಫರ್ಮ್ ಆಗೋದಿಲ್ಲ ಕನ್ಫರ್ಮ್ ಆಯ್ತು ಈಗ ಹೇಳಿದ್ರಲ್ಲಿ ಈಗ ಆನಂದ ಮಾತ್ರಂ ಇಲ್ಲೇ ಇದೆಯಲ್ಲ ಪದ ಸತ್ತಾ ಮಾತ್ರಂ ಆನಂದ ಮಾತ್ರಂ ಆನಂದ ನೋಡಿ ಬರೀ ಸಕ್ಕರೆ ಇದು ಅದೇನರ್ಥ ಬರೀ ಸುವರ್ಣ ಅಂದರೆ ಅರ್ಥ ಏನೋ ಬೇರೆ ಲೋಹ ಮಿಕ್ಸ್ ಆಗಿಲ್ಲ ಸತ್ತಾ ಮಾತ್ರಂ ಅಂದರೆ ಆನಂದ ಮಾತ್ರಂ ಸಚ್ಚಿದಾನಂದ ಆತ್ಮ ಸತ್ ಅಂದರೆ ಆನಂದಪೂರ್ಣ ಆದ್ದರಿಂದ ಉಳಿದವರೆಲ್ಲ ಏನಲ್ಲ ಅಸ್ವಾತಂತ್ರ್ಯ ಮಹಾಲಕ್ಷ್ಮಿಗಿದೆ ಉಳಿದವ್ರಿಗೇನಿಲ್ಲ ಅದು ಕಡಿಮೆ ಆಗ್ತಾ ಬರ್ತಾವ ಸತ್ತಾ ಮಾತ್ರ ಕೇವಲ ಸ್ವತಂತ್ರವಾದ ಆನಂದ ಅಂದರೆ ದೇವರದ್ದು ಮಾತ್ರ ಏನ ದೇವ್ರನ್ನ ಕರೀತಾರೆ ಸತ್ತು ಅಂತ ಕರೀತಾರೆ ಎಲ್ಲರೂ ಕರೀತಾರೆ ಹೌದು ಸದಸತ್ತ ಮೂರ್ತನೂ ಹೌದು ಅಮೂರ್ತನೂ ಹೌದು ಕಣ್ಣಿಗೆ ಕಂಡಾಗ ಮೂರ್ತ ಆ ದೃಷ್ಟಿಯಲ್ಲಿ ಆ್ಯಕ್ಚುಲಿ ಅಪ್ರಾಕೃತನೇ ಕಾಣಿಸ್ತಾ ಇರುವ ದೃಷ್ಟಿಯಿಂದ ಕಾಣದೆ ಹೋದಾಗ ಅಮೂರ್ತ ಸತ್ತು ಹೌದು ಅಸತ್ತು ಹೌದು ಕಣ್ಣಿಗೆ ಕಂಡಾಗ ಇದು ಸತ್ ಶಬ್ದಕ್ಕೆ ಅಸತ್ ಶಬ್ದಕ್ಕೆ ಎಲ್ಲರಿಗೂ ಒಂದೊಂದು ದೇವರಿಗೆ ಎರಡೂ ಹೇಳಕ್ಕೆ ಬರುತ್ತೆ ಸತ್ತ ಶಬ್ದಕ್ಕೆ ಏನರ್ಥ ಅಲ್ಲಿ ಇದ್ದಾನೆ ಅಸತ್ ಕಣ್ಣಿಗೆ ಕಾಣದೆ ಹೋಗಿ ಇಲ್ಲ ಅಂದುಬಿಡ್ತಾರೆ ಇಲ್ಲಿ ಕಾಣ್ತಾ ಇಲ್ವಲ್ಲ ಅಂತ ಹೇಳ್ತಾರಲ್ಲ ಹಾಗೆ ದೇವ್ರು ಯಾವಾಗಲೂ ಕೂಡ ಕಾಣೋದಿಲ್ಲ ಆದ್ದರಿಂದ ಅಸತ್ತು ಕಾಣ್ತಾನೆ ಭಕ್ತರಿಗಾದ್ದರಿಂದ ಸತ್ತು ಎರಡೂ ಹೌದು ಅದು ಕಾಂಟ್ರಡಿಕ್ಷನ್ ಅಲ್ಲ ಅದು ಯಾಕೆ ಒಂದು ವ್ಯೂ ಪಾಯಿಂಟಿಂದ ಭೇದ ಇನ್ನೊಂದು ಪಾಯಿಂಟ್ ಅಭೇದ ಭೇದಾಭೇದ ಕರಿತೀವಲ್ಲ ಹಾಗೆ ಭೇದಾಭೇದ ಆ್ಯಕ್ಚುಲಿ ಕಾಂಟ್ರಡಿಕ್ಟರಿ ಟರ್ಮ್ ಬಟ್ ಯಾವಾಗ ನಿಮಗೆ ಆ್ಯಂಗಲ್ ಬೇರೆ ಇರುತ್ತೆ ಅವಾಗ ಕಾಂಟ್ರಡಿಕ್ಷನ್ ಬರಲಿಲ್ಲ ಆಗ ಅವರಿದ್ದಾರೆ ಇಲ್ಲ ಅಂದ್ಬಿಟ್ರು ಏನು ಬಂದು ಹೇಳಿ ಇದ್ದಾರೆ ಇಲ್ಲ ಅಂತ ಕೇಳಿದರೆ ಇದ್ದಾರೆ ಆದರೆ ಮನೆಯಲ್ಲಿಲ್ಲ ಇಲ್ಲವೇ ಇಲ್ಲ ಅನ್ನೋ ಅರ್ಥ ಬೇರೆ ಇದ್ದಾರೆ ಮನೆಯಲ್ಲಿಲ್ಲ ಎರಡು ಅರ್ಥ ಕಾಂಟ್ರಡಿಕ್ಷನ್ ಆಗಲಿಲ್ಲ ಆಗ ಒಂದೇ ಸೇಮ್ ಹೊತ್ತು ಹೇಳ್ಬಿಟ್ಟು ಇದೇ ಇಲ್ಲ ಅಂತ ಹೇಳ್ಬಿಟ್ಟು ಏನಾಗುತ್ತೆ ಅಟ್ ಸೇಮ್ ಟೈಮ್ ಸೇಮ್ ಪ್ಲೇಸಲ್ಲಿ ಇದೇ ಇಲ್ಲ ಅಂದರೆ ಏನಾಯ್ತು ಅಲ್ಲಿಗೆ ಇದ್ದಾರೆ ಇಲ್ಲಿಲ್ಲ ಅದು ಇಲ್ಲ ಅಂಬದಕ್ಕೆ ಅರ್ಥ ಬಂತು ಈಗ ಇದೇ ಬಂದಕ್ಕೂ ಅರ್ಥ ಬಂತು ದೇವರು ಹಾಗಿದ್ದಾನೆ ಅಥವಾ ಸತ್ ಮತ್ತು ಅಸತ್ಯ ಯಸ್ಮಾತ್ ಮೂರ್ತ ಪದಾರ್ಥಗಳು ಅವನಿಂದನೇ ಇದೆ ಬಹುರಿಗೆ ಮಾಡ್ಕೋಬೇಕಾಗ ಅಸತ್ ಪದಾರ್ಥ ಅವನಿಂದನೇ ಇದೆ ಆಗ ಇನ್ನೂ ಬೇರೆ ಕ್ಲಾರಿಟಿ ಬಂತು ಏನೋ ಹೌದು ಅಲ್ಲಿ ಸತ್ ಅಂತ ಹೇಳಿದರೆ ಸ್ವತಂತ್ರವಾದ ಇರುವಿಕೆ ಅಂತ ಅರ್ಥ ಸ್ವತಂತ್ರವಾದ ಇರುವಿಕೆ ಚಿತ್ ಅಂದರೆ ಜ್ಞಾನ ಆಮೇಲೆ ಆನಂದ ಸರಿ ಆತ್ಮ ಅಂದರೆ ಸ್ವಾಮಿ ಸತ್ ಚಿತ್ ಆನಂದ ಆತ್ಮ ಇದೆಲ್ಲ ಕಾಲಕ್ಕೂ ಬರೀದೇ ಉಪಾಸನೆ ಮಾಡಬೇಕಾದ ದೊಡ್ಡ ತತ್ವಗಳು ಅನಂತ ಗುಣ ಇದ್ದರೂ ಕೂಡ ಅನಂತ ಉಪಾಸನೆ ಮಾಡೋಕ್ಕೆ ಬರೋದಿಲ್ಲ ಏನು ಬೇಕೀಗ ಬಿಟ್ಟರೆ ಸಾಲದು ಬಿಡಾಗಿಲ್ಲ ಉಪಾಸನೆ ಮಾಡೋಕ್ಕೆ ಸಾಧ್ಯ ಇಲ್ಲ ಜನರಲ್ಲಿ ಗೊತ್ತಿದ್ದರೂ ಕೂಡ ಮಾಡ್ಲಿಕ್ಕೆ ಬರೋದಿಲ್ಲ ಏನು ಮಾಡ್ತಾರಾಗ ಸಮುದ್ರದಲ್ಲಿ 4 ಹೆಜ್ಜೆ ಹೋಗ್ತಾರೆ 4 ಹೆಜ್ಜೆ 4 ಗುಣ ತುಂಬ ಮುಂದೆ ಮುಳುಗೋಗ್ಬಿಡ್ತಾರೆ ಇಲ್ಲೇ ಇದ್ದರೆ ನೀರು ಬಿಡೋದಿಲ್ಲ ಸ್ವಲ್ಪ ಹೋಗಿಬಿಟ್ರೆ ಬಗ್ಗಿದ್ರೆ ಹೋಗಿಬಿಡುತ್ತೆ ಅಷ್ಟೇ 4 ಗುಣ ಇದ್ದರೆ 4 ತೆರೆ ತಗೊಳ್ಳೋ ಪೂರ್ತಿ ಅಷ್ಟೇ ಸತ್ತಾ ಮಾತ್ರ ಹೇಳೋದೇನಂತ ಸಮುದ್ರ ಸ್ನಾನ ಆಯಿತು ಅಂತ ಹೇಳಿದೆ ಸಮುದ್ರ ಸಾರಿ ಎಲ್ಲಿ ಆಯಿತು ಇವನಿಗೆ ಈಗ ಇಷ್ಟೇ ಮುಡಿಗೆ ಇಲ್ಲ ಬಟ್ ಅದು ಮುಳುಗಿಸುತ್ತೆ ಅಷ್ಟೇ ಇವನ್ನ ಇವ್ರು ಬಳುವವರೆಗೂ ಹೋಗ್ಲಿಕ್ಕಾಗೋದಿಲ್ಲ ಹೋದರೆ ಭಾರಿ ಎಕ್ಸ್ಪರ್ಟೈಸ್ ಬೇಕು ಎಲ್ಲರಿಗೂ ಬರೋದಿಲ್ಲ ಅದು ಬಿಡ್ತಾರೆ ಇದ್ರ ಮೇಲೆ ಹೋಗಿಬಿಡುತ್ತೆ ಅಷ್ಟೇ ಅದು ದೇವ್ರು ನಮ್ಮನ್ನು ನಾನು ಮುಳುಗಿಸ್ಬೇಕೆ ಹೊರತು ಆ ರೀತಿ ಮಾಡೋ ಶಕ್ತಿ ನಮಗಿಲ್ಲ ವೇಷ ಅವರುಣತೆ ತೆರೆ ಬರೋರಿಗೆ ಕಾಯ್ತಾ ಕೂತಿರ್ತಾನೆ ನಾವು ಅಂದ ಬರೋದಿಲ್ಲ ಬೇಡದೇ ಬಿಡೋದಿಲ್ಲ ಅದು ಅದಕ್ಕೆ ದೇವರು ಅನುಗ್ರಹ ಮಾಡಿದ ತೊಗೋಬೇಕೆ ಹೊರತು ನಮ್ಮ ಕೈಲಿಲ್ಲ ಬಸ್ ಬಂದಾಗ ಹತ್ತಬೇಕು ಇಲ್ಲ ಅಂದರೆ ಬಸ್ ನಮ್ಮ ಕೈಲಿಲ್ಲ ಅಂತ ಅರ್ಥ ಸಮುದ್ರದ ನಿಯಾಮಕತ್ವ ಭಗವಂತನ ನಮ್ಮದಲ್ಲ ಸ್ನಾನ ಆಗಿದ್ದು ಹೌದು ಸಮುದ್ರ ಸ್ನಾನ ಅಂತ ಆಗಿದ್ದು ಹೌದು ಎಂಥ ಸ್ನಾನ ಅಂತ ಕೇಳಿದರೆ ಮುಳುಗಿದ್ದು ಅಲ್ಲೇ ಅಲ್ಲ ಮುಳುಗಿಸಿದ ಸ್ನಾನ ಎರಡನೇದಾಗಿ ಏಕದೇಶ ಸ್ನಾನ ಅದು ಯಾವಾಗಲಲ್ಲ ಚೂರು ಇಷ್ಟಕ್ಕೂ ಏನು ಹೆಸರು ಸಮುದ್ರ ಸ್ನಾನ ಮಾಡಿದ್ದೇವೆ ಸೊ ನಮಗೂ ದೇವ್ರಿಗೆ ಗೊತ್ತೋದು ಇಷ್ಟೇ ಗೊತ್ತಿರೋದು ಆ್ಯಕ್ಚುಲಿ ಗೊತ್ತಿರೋದು ಲೆಕ್ಕ ತೊಗೊಂಡ್ಬಿಟ್ರೆ ಯೋಚನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ಅದು ಇಷ್ಟಕ್ಕೆ ಬೆಲೆ ಇದೆಯಲ್ಲೋ ಸ್ನಾನ ಆಯ್ತಾ ಇಲ್ಲೋ ಆಯ್ತು ಅಷ್ಟೆ
ಅಷ್ಟು ತಿಳ್ಕೊಟ್ರೆ ಸರಿ. ಕೆಲವರು ಸ್ವಲ್ಪ ಮುಂದೆ ಹೋಗೋರು ಇರ್ತಾರೆ. ಸ್ವಲ್ಪ ಸಮುದ್ರ ಮುಂದೆ ಹೋಗಿಬಿಟ್ರೆ ತೆರೆಯ ಎಫೆಕ್ಟ್ ಗೊತ್ತಾಗೋದಿಲ್ಲ. ಸ್ವಲ್ಪ ಮುಂದೆ ಹೋಗ್ಬಿಡ್ತಾರಲ್ಲ ಅಲ್ಲಿವರೆಗೂ ಸುಖವಾಗಿ ಆಮೇಲೆ ಅದು ಏನು ಚೇಂಜೇ ಗೊತ್ತಾಗಲ್ಲ ನಮಗೆ ಆ್ಯಕ್ಚುಲಿ. ತಿಳಿತಾ ಹೋಗ್ತಿರುತ್ತೆ ಬರ್ತಿರುತ್ತೆ ಅಷ್ಟೆ. ಇಲ್ಲಿ ಬಂದಾಗ ಆಗಲ್ಲ. ಇಲ್ಲಿ ಎತ್ತಿ ಹಾಕುತ್ತೆ, ಅಲ್ಲಿ ಎತ್ಕೊಂಬರಲ್ಲ, ಅಲ್ಲಿಗೆ ಎತ್ಕೊಂಬರಲ್ಲ, ಅಲ್ಲೇ ಬಿಟ್ಬಿಡೋದು. ಭಾಳ ಹುಷಾರಾಗಿರ್ಬೇಕು. ಗಾಬರಿ ಆದಾಗ ಗಾಬರಿಗೆ ಅರ್ಧ ಹೋಗ್ಬಿಡ್ತಾರೋ. ವಾಪಸ್ ಹೋಗ್ಬೇಕಾದ್ರೆ ಫರ್ಮಲ್ಲಿ ನಿಂತ್ಕೋಬೇಕು, ಇಲ್ಲದವ್ರಿಗೆ ಎಳ್ಕೊಂಡು ಹೋಗ್ಬಿಡೋದು ಆ ಕಡೆ. ಅದು ಬರೋದಕ್ಕಿಂತ ಬರ್ಬೇಕಾದ್ರೆ ಬೀಳಿಸುತ್ತೆ, ಹೋಗ್ಬೇಕಾದ್ರೆ ಎಳ್ಕೊಂಡು ಹೋಗೋದು. ಬರ್ತಾರೆ ಹುಷಾರಿರ್ಬೇಕು, ಹೋಗ್ತಾರೆ ಹುಷಾರಿರ್ಬೇಕು. ಭಾರಿ ಇದು. ಮತ್ತು ಅಲ್ಲಿ ಈಜಾಡೋದು ಭಾರಿ ಸುಲಭ. ಅಷ್ಟು ಆ ಲೆವೆಲಲ್ಲಿ ಈಜಾಡ್ಬೋದು. ಯಾಕೆ? ಸಮುದ್ರ ನೀರು ಉಪ್ಪಾದ್ರಿಂದ ಏನಾಗಿರುತ್ತೆ ಅದಕ್ಕೆ, ಅದು ಯಾವಾಗಲೂ ಅಪ್ವರ್ಡ್ ಫೋರ್ಸ್, ಥರ್ಸ್ಟ್ ಮೇಲಕ್ಕೆ ಅಪ್ವರ್ಡ್ ಫೋರ್ಸೇ ಇರೋದು. ನೀರಿಗೆಲ್ಲ ಇರೋದು ಅಪ್ವರ್ಡ್ ಫೋರ್ಸೇ. ಅಲ್ಲಿ ಜಾಸ್ತಿ ಇರುತ್ತೆ. ಹಾರ್ಡ್ ವಾಟ್ರಿಗೆ ಏನಿರುತ್ತೆ ಜಾಸ್ತಿ ಇರೋದ್ರಿಂದ ಸುಲಭ, ಏನು ಎಫರ್ಟ್ಲೆಸ್ಸಾಗಿ ತೆಗ್ತಿರ್ಬೋದು. ಗೊತ್ತಾಯ್ತಾ? ಯಾವಾಗಲೂ ಟ್ರೈ ಮಾಡಬಾರ್ದು. ಯಾವುದು ಹುಷಾರು ಹೊರಗೆ ಟ್ರೈ ಮಾಡಬೇಕಷ್ಟೇ. ಇವು ಕೆಲಸ ತಿದ್ದಾಗ ಹತ್ತಿರ ಹೊರಗೆ ಬಿಡೋಬೇಕು. ಇದು ಟೈಮೇ ಅಲ್ಲ ಈಗ ಹೋಗ್ಲಿಕ್ಕೆ. ಅದು ಹುಣ್ಣಿಮೆ ಅಮಾವಾಸ್ಯೆಗಳಾಗಬಾರ್ದು. ಪರ್ವಕಾಲದಲ್ಲಿ ಸಾಮಾನ್ಯ ಜಾಸ್ತಿ ಇರುತ್ತೆ. ಮಿಡ್ಲ್ ಅಷ್ಟಮಿ ಆ ತಿಥಿ ಆ ಕಡೆಯಲ್ಲೇ ಮಧ್ಯದಲ್ಲಿರುತ್ತಲ್ಲ, ಅದು ಸ್ವಲ್ಪ ಐಡಿಯಲ್ ಆಗಿರುತ್ತೆ. ಅಲ್ಲಿಗೆ ನಾಳೆ ಮುಂದಿನ ಭಾಗ. ಈಗ ಸತ್ತ ಶಬ್ದಕ್ಕೆ ಅರ್ಥ ಆಯಿತು. ಇಷ್ಟು ಹೇಳಿ ಸುಮ್ಮನೆ ಆಗೋದಿಲ್ಲ, ಅದು ಕೊಟೇಶನ್ ಕೊಡ್ತಾರೆ ಮತ್ತೆ. ಅಥ ಕಸ್ಮಾದುಚ್ಯತೆ ಸತ್ಯೇತಿ ನಂದತಿ ನಂದಯತಿ ಚ ಇತಿ. ನೋಡಿ ಇಲ್ಲಿ ಹೇಳಬೇಕಾದ್ರೆ ಕೊಟೇಶನ್ ಕೊಟ್ಟಾಗ ಒಂದು ಆಧಾರ ಕೊಟ್ಟಾಗಾಯಿತು. ಹೊಸ ವಿಷಯ ಬೇರೆ ಇದೆ ಅದರಲ್ಲಿ. ಏನು ಹೊಸ ವಿಷಯ ಇದೆ ನೋಡಿ. ಬರೀ ಸತ್ತ ಅಂತ ಕರೆದಾಗ ಏನಂತ ಬಂತು? ಆನಂದಪೂರ್ಣ ಅಂತ ಬಂತು. ಇದರ ಕೊಟೇಶನ್ ಏನಿದೆ? ಆನಂದ ಕೊಡ. ಎರಡು ಇನ್ನೊಂದು ಸೇರಿಸಿದರು. ನಂದತಿ ನಂದಯತಿ ಚ. ಆನಂದ ಕೊಡ್ತಾನೆ. ಇದು ಶ್ರೀಮಂತ ಹತ್ರ ಬಿಡೋದಿಲ್ಲ, ಅದು ಬೇರೆ. ಕೊಡ್ತಾನೆ, ಅವಾಗ ಅದು ಹತ್ತಿರ ಬರ್ತಾನೆ. ಆನಂದವಾಗಿದ್ದ ಆನಂದವನ್ನು ಕೊಡ್ತಾನೆ ಭಕ್ತರಿಗೆ. ಅದು ಕೊಟೇಶನ್ ಅದರಲ್ಲಿಲ್ಲ. ಗೊತ್ತಾಯ್ತಾ? ಅದು ಕೊಟೇಶನ್ ಎಲ್ಲಿ ಕೊಟ್ಟಿರ್ತಾರೋ ಒಂದು ದೃಷ್ಟಿಯಿಂದ ಅದು ಡಾಕ್ಯುಮೆಂಟ್, ಇನ್ನೊಂದು ದೃಷ್ಟಿಯಿಂದ ಅಡಿಷನಲ್ ಮ್ಯಾಟ್ರ್ ಬೇಕಾದಷ್ಟಿರುತ್ತೆ. ಅದನ್ನೆಲ್ಲ ಹೇಳೋದ್ರ ಬದಲು ಕೊಟೇಶನ್ ಕೊಟ್ಬಿಟ್ರೆ ಮುಗಿದೋಗುತ್ತೆ. ನಾ ಕಾರ್ಯಕಾರಣ ವಿಷಯ ವಿಶೇಷಿತ ವೈಷಯಿಕ ಜ್ಞಾನಂ ಕೇವಲಮೇವ ತಜ್ಞಾನಂ. ನ ಕಾರ್ಯಕಾರಣ ವಿಷಯ ವಿಶೇಷಿತ ವೈಷಯಿಕ ಜ್ಞಾನ. ದೇವರ ಜ್ಞಾನ ಅನ್ನೋದು ಕಾರ್ಯಕಾರಣ ವಿಷಯ ವಿಶೇಷಿತ ವೈಷಯಿಕ ಜ್ಞಾನ. ಇದು ಉದಾಹರಣೆಗೆ ಏನಾಗುತ್ತೆ, ಈಗ ಈ ಮಣ್ಣಿಂದ ಮಾಡಿದ ಗಡಿಗೆ ಹೀಗೆಲ್ಲ ಹೇಳಬೇಕು. ದೇವರಿಗೆ ಏನಿಲ್ಲ, ಆನಂದ. ದೇವರಂದ್ರೆ ಸಾಕು, ಆನಂದ ಮಾತ್ರ, ಏನೇನು ಸೇರಿಸ್ಬೇಕಾಗಿಲ್ಲ. ಆನಂದ ಅಂದರೂ ಸರಿ, ಆನಂದಿ ಅಂದರೂ ಸರಿ. ವಿಷ್ಣು ಸಹಸ್ರ ಎರಡೂ ಬಂದಿದೆ. ಆನಂದೋ ನಂದನೋ ನಂದ ಬಂದಿದೆ. ಭಗವಾನ್ ಭಗಃ ಆನಂದಿ ಅದು ಬಂದಿದೆ. ಅದರಿಂದ ದೇವರಿಗೆ ಹೇಗೋ ಹೇಳ್ಬೋದು, ಅದನ್ನು ಹೇಳ್ಬೋದು. ಹೇಳಿದ್ದಾರೆ ಹಾಗೇನೆ. ನ ಕಾರ್ಯಕಾರಣ ವಿಶೇಷಿತ ವೈಷಯಿಕ ಜ್ಞಾನ. ವೈಷಯಿಕ ಜ್ಞಾನ ಎಂದರೆ ವಿಶೇಷಿತವಾದದ್ದು. ಯಾವುದರಿಂದ ವಿಶೇಷಿತ? ಕಾರ್ಯಕಾರಣ. ಇದು ಒಡವೆ, ಚಿನ್ನದಿಂದ ಮಾಡಿದ್ದು ಸೇರಿಸ್ಬೇಕದು. ಗೊತ್ತಾ? ಚಿನ್ನದಿಂದ ಮಾಡಲ್ಪಟ್ಟಿದ್ದು ಅಂದರೆ ಚಿನ್ನದ ವಿಕಾರ ಇದು ಅಂತ, ಟ್ರಾನ್ಸ್ಫಾರ್ಮೇಷನ್ ಇದು. ದೇವರಿಗೆ ಸತ್ತ ಮಾತ್ರ ಅಷ್ಟೇ. ಇವು ಪ್ಯೂರ್ ಗೋಲ್ಡ್ ಇದು, ಆಭರಣ ಮಾಡಿಲ್ಲ. ಅದೇನದೀಗ 24 ಕ್ಯಾರೆಟ್ ಅಂತೀವಲ್ಲ, 100% ಗೋಲ್ಡ್ ಅಷ್ಟೇ. ಆಭರಣ ಮಾಡಿದ ತಕ್ಷಣ ಏನಾಯ್ತಾಗಲೇ ಒಂದು ಚೂರು ಆಗುತ್ತೆ. ಚೂರು ಇಲ್ಲದ್ರೆ ಮಾಡೋಕ್ಕೆ ಬರೋದಿಲ್ಲ. ಅದನ್ನು ಸ್ವಲ್ಪ ಸೇರಿಸ್ತಾರೆ. ಸ್ವಲ್ಪ ಹೊತ್ತೇ ಜಾಸ್ತಿ ಸೇರಿಸ್ತಾರೆ ಕೆಲವು ಸಲ. ನಾವು ಇವ್ರಿಗೆ ಗೊತ್ತಾಗೋದಿಲ್ಲ. ಅದು ಸತ್ತ ಪ್ಯೂರ್ ಇದ್ದಾಗ ಮಾತ್ರ ಏನಿಲ್ಲ. ಅದಕ್ಕೆ ವ್ಯಾಲ್ಯೂ ಎಷ್ಟು? ಅದಕ್ಕೀಗ ಪೂರ್ತಿ ಇದ್ದರೆ 100 ಗ್ರಾಮ್ಸೇ ಅದಕ್ಕೆ. ಇದಕ್ಕೆ 100 ಗ್ರಾಮ್ ಸಿಕ್ಕಲ್ಲ ಲೆಕ್ಕ. ಎಷ್ಟೇ ತೆಗೆದು ಬಿಡ್ತಾರೆ. ಅದು ಎಷ್ಟೇ ತೆಗಿಬೇಕಾದ್ರೂ ಕೂಡ ಅವರಿಷ್ಟ. ಅವ್ರು ಏನು ಹೇಳಿಬಿಡ್ತಾರೆ, ಜಾಸ್ತಿ ಇದೆ ಕಡಿಮೆ ಇದೆ ಅಂತ. ಅವ್ರು ನಮಗೇನು ಬೇರೆ ಪ್ರಮಾಣ ನಮಗೆ ಟೆಸ್ಟ್ ಮಾಡೋಕ್ಕಂತೂ ಬರೋದಿಲ್ಲ. ಆದ್ದರಿಂದ ಅವ್ರು ಹೇಳಿದ್ದೇ ಮಾತು ಅಷ್ಟೇ. ಯಾವುದು ಅವ್ರು ಕೇಳ್ತಾ ಕೂತ್ಕೊಂಡ್ರೆ ವ್ಯಾಪಾರ ಮಾಡಲಿಕ್ಕೆ ಬರೋದಿಲ್ಲ. ಅದನ್ನು ಎಲ್ಲೋದ್ರೂ ಡೌಟ್ ಇದ್ದೇ ಇರುತ್ತೆ. ಅದರಿಂದ ಕ್ಲಿಯರ್ ಆಗೋದಿಲ್ಲ. ಆದಷ್ಟು ನಂಬಿಕೆ ಮೇಲೆ ಹೋಗ್ತಾ ಇರುತ್ತೆ ಅಷ್ಟೇ. ನಕಾರ್ಯ ಅದು ಸುವರ್ಣ ಅಂಬೋದು ಪೂರ್ತಿ ನಮಗೆ ಹೇಗೆ ತಿಳಿಲಕ್ಕೆ ಬರೋದಿಲ್ಲ, ವ್ಯಾಲ್ಯೂಯೇಟ್ ಮಾಡೋಕ್ಕೆ. ಶಾಸ್ತ್ರಗಳು ಸುವರ್ಣ ಆದ್ದರಿಂದ ಏನು ಮಾಡಬೇಕು, ನಾನು ರಿಲಯಬಲ್ ಸೋರ್ಸಲ್ಲಿ ತೊಗೋಬೇಕೇ ಹೊರತು ಬೇರೆ ಕಡೆ ಹೋದರೆ ಕೈ ಕೊಟ್ಬಿಡ್ತಾರೆ. ಅವ್ರು ಸುವರ್ಣ ಏನೇನೂ ಆಗಿರೋಲ್ಲ. ಸುವರ್ಣ 0 ಪಾಯಿಂಟ್ ಇರ್ತದೆ. ಅಷ್ಟು ಮೋಸ ಹೋಗಬಾರ್ದು ಅಷ್ಟೇ. ಅದು ಒಳ್ಳೆ ಗುರುಗಳು ಏನು ಮಾಡ್ತಾರಾಗ ಎಷ್ಟು ಬೇಕೋ ಅದು ಕರೆಕ್ಟಾಗಿ ಹೇಳ್ತೀನಿ, ಯೋಗ್ಯತೆ ಇಷ್ಟು ಸಾಕು ಅಂತ ಹೇಳಿ. ಅದು ಕರೆಕ್ಟ್, ತಪ್ಪಲ್ಲ. ಅದು ತಡೀತಾ ಅವ್ನು ಹೇಳ್ತು ಪ್ಯೂರ್ ಗೋಲ್ಡ್ ತೊಗೊಳಕ್ಕಾಗೋದಿಲ್ಲ ಅಂತ ಹೇಳಿದಾಗ ಕಡಿಮೆ ರೇಟ್ ತೊಗೋತಾರಲ್ಲ, ಅದು ತಪ್ಪು, ಮೋಸ ಅಲ್ಲ ಅದು. ಅವ್ರು ಹೇಳೇ ಬಿಡ್ತಾರೆ ಇರೋದು ಇಷ್ಟು ಬೇಕಾದ್ರೆ ತೊಗೊಳ್ಳಿ, ಇದು ಪ್ಯೂರು, ಅದು ಮೋಸ ಅಲ್ಲ. ಅದು ನಿಮ್ಮ ಕೆಪಾಸಿಟಿ ಇಲ್ಲ ಅಂತಂದ್ರೆ ಕೊಡ್ತೀವಿ ಅಂತ ಅರ್ಥ. ಆದರೆ ಕೆಪಾಸಿಟಿ ಇರೋರಿಗೆ ಆ ದುಡ್ಡು ತೊಗೊಂಡು ಕೊಟ್ಟರೆ ಮೋಸ ಆಗುತ್ತೆ. ಗುರುಗಳು ಸರಿಯಾದವರು ಏನು ಮಾಡ್ತಾರೆ, ಇಷ್ಟು ಮುಂದಿನ ತಿಳ್ಕೊಳಕ್ಕೆ ಹೋಗಬೇಡ, ಯಾತಕ್ಕೆ ನಿನಗೆ ಇಷ್ಟು ಸಾಕು, ಬೇರೆ ಕನ್ಫ್ಯೂಷನ್ ಆಗುತ್ತೆ, ಸಾಕು ಅಂದ್ಬಿಟ್ರೆ ಏನೂ ತಪ್ಪಲ್ಲ. ಮಿಸ್ಗೈಡ್ ಮಾಡಬಾರ್ದು. ವಿಷಯಾಪೇಕ್ಷಿನ ಜ್ಞಾನಂ ವಿಷಯಶ್ಚ ವಿಶೇಷಿತಂ ತತ್ತಾ ಯತ್ತದ ಆನಂದ ಮಾತ್ರಂಚ ತದ್ಬ್ರಹ್ಮ ಇತಿ ಅವಧಾರ್ಯತಾಂ ಇತಿ ಯತ್ಕಿಂಚಿತ್ ಅಲೋಕಸಿದ್ಧಂ. ಮತ್ತೆ ಹೇಳ್ತಾರೆ, ನ
ಕೇವಲಮೇವ ತಜ್ಞಾನಂ. ಇನ್ನು ದೇವರ ಜ್ಞಾನ ಇನ್ನೊಂದು ವಿಶೇಷ. ದೇವರ ಜ್ಞಾನ ಜ್ಞಾನ ಅಷ್ಟೇ. ನಮ್ಮ ಜ್ಞಾನಕ್ಕೂ ದೇವ್ರ ಜ್ಞಾನಕ್ಕೂ ವ್ಯತ್ಯಾಸ ಏನಂದರೆ ನಮಗಿರೋದು ತಿಳ್ಕೊಳಕ್ಕಾಗ್ತಾ ಇಲ್ಲ. ದೇವ್ರಿಗೆ ಹಾಗಲ್ಲ. ಎಷ್ಟು ಜ್ಞಾನ ಇದೆ ಅಂದರೆ ಅಷ್ಟು ವಸ್ತುಗಳೇ ಇಲ್ಲ ದೇವ್ರಿಗೆ ತಿಳ್ಕೊಳೋದಕ್ಕೆ. ಅಷ್ಟು ವಸ್ತುಗಳು ಇಲ್ಲೇ ಇಲ್ಲ. ಆದರೂ ಜ್ಞಾನ ಏನಾಗಿದೆ, ಸೂರ್ಯನ ಬೆಳೆ ಪೂರ್ತಿ ಯುಟಿಲೈಸ್ ಮಾಡ್ಕೊಳಕ್ಕಾಗುತ್ತಾ ನಮ್ಮ ಕೈಲೇ? ಸ್ವಲ್ಪ ಮೇಲೆ ಹೋಗಿ ಪಜಿತೆ ಅದು ಸಾಧ್ಯ ಇಲ್ಲ. ಬಟ್ ಭಾರಿ ಜಾಸ್ತಿ ಕೊಡ್ತಿರೋರು ದೇವ್ರ ಜ್ಞಾನ. ಹಾಗೆ ನಮ್ಮ ಜ್ಞಾನಕ್ಕೂ ದೇವ್ರಿಗೆ ನಮಗೆ ಮೇನು ಎಷ್ಟು ಬೇಕೋ ಅಷ್ಟು ತುಂಬ ಓದ್ಲಿಕ್ಕಾಗೋದಿಲ್ಲ. ಮಧ್ಯಾಹ್ನ ಓದ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಬೆಳಗ್ಗೆ ಜಾಸ್ತಿ ಆಗಿಬಿಡುತ್ತೆ ಇದೆಲ್ಲ. ಅದಕ್ಕೆ ದೇವ್ರ ಜ್ಞಾನ ಎಂಥದ್ದು ಅಂದರೆ ವಿಷಯಗಳ ಮೇಲೆ ಅಪೇಕ್ಷಿತವಾದ್ದಲ್ಲ. ಗೊತ್ತಾಯ್ತು. ಇಲ್ಲಿ ಏನೂ ಕಾಣೋದಿಲ್ಲ ಅಂತ ಹೇಳ್ತೇವೆ ಅಷ್ಟೇ, ನಮಗೆ ಇರೋದು ಗೊತ್ತಾಗಲ್ಲ. ಆದರೆ ಏನೂ ಕಾಣದೇ ಇರೋ ಜಾಗ ಅಂತಿಲ್ಲ. ಸೂಕ್ಷ್ಮಾಣುಗಳಿದೆ, ನಮಗೆ ಕಣ್ಣಿಗೆ ಕಾಣೋದಿಲ್ಲ ಅಷ್ಟೇ. ಅದು ಆಮೇಲೆ ನೋಡಿ ಕ್ಲಿಯರ್ ಲೈಟ್ ಬಂದಾಗ ಗೊತ್ತಾಗುತ್ತೆ ಎಷ್ಟು ಓಡಾಡ್ತಿರೋದು ಗೊತ್ತಾಗುತ್ತೆ. ಲೈಟ್ ಬಂದಾಗ ಸೂರ್ಯನ ಬೆಳಕು ಡೈರೆಕ್ಟಾಗಿ ರೇಸ್ ಬಿದ್ದಾಗ ಏನೂ ಇಲ್ಲ ಅಂತ ಅಷ್ಟು ಜಾಗ ಇದೆ ಅದರಲ್ಲಿ. ದೇವರು ಆ ರೀತಿ ನೋಡ್ತಾನೆ. ಆದ್ದರಿಂದ ಅದಿಲ್ಲ, ಏನೂ ಇಲ್ಲ ಬಿಟ್ಬಿಡಿ. ಅದು ಇಲ್ಲ ಅಂತ ವಸ್ತುವಿನ ಡಿಫೆಕ್ಟ್ ಅವ್ರು ದೇವ್ರ ಜ್ಞಾನ ಡಿಫೆಕ್ಟ್ ಅಲ್ಲ. ಅರ್ಥ ಆಯ್ತಾ? ಈಗ ಜ್ಞಾನಕ್ಕೆ ಮುಂದೆ ಕಾರ್ ಹೋಗೋದಿಲ್ಲ ಅಂಬೋದು ಅದು ಏನು ಇಲ್ಲದೆ ಹೋದರೆ ಅದ್ರ ದೋಷ. ಎಲ್ಲ ಇದ್ದು ಮುಂದೆ ಸ್ಟಾಪ್ ಆಗಿದ್ದರೆ ವೆಹಿಕಲ್ ದೋಷ ಅಲ್ಲ, ಅದು ದಾರಿ ಸರಿ ಇಲ್ಲ. ದೇವ್ರಿಗೆ ಯಾವುದೂ ಇಲ್ಲ. ಅದಕ್ಕೆ ದೇವ್ರ ಜ್ಞಾನ ಅಂದರೆ ಅಂಥದ್ದದು. ಇಷ್ಟಿಲ್ಲಿ ಹೇಳಿ ಅನುವ್ಯಾಖ್ಯ ಅಂತ ಹೇಳ್ತಾರೆ. ಸೂರ್ಯಪ್ರಭಾವದ ಖಿಲಂ ಭಾಸಯಂತಿ ನಿರಂತರ. ವಸ್ತು ಇದ್ದರೆ ಮಾತ್ರ ಬೆಳಕೊಡ್ತೇವೆ ಸೂರ್ಯ ಹೇಳೋದಿಲ್ಲ. ಬೆಳಕು ಹೋಗ್ತಾನೇ ಇರುತ್ತೆ. ವಸ್ತು ಇದ್ದರೆ ಕಾಣುತ್ತೆ, ಅದ್ರ ಕಾಣೋದಿಲ್ಲ ಅಷ್ಟೇ ಹೊರತು ವಸ್ತು ಇದ್ದರೆ ಮಾತ್ರ ಅಂತ ಸೂರ್ಯನ ಕಿರಣಕ್ಕೆ ಹೇಗಿಲ್ವೋ ಹಾಗೆ ದೇವ್ರ ಜ್ಞಾನಕ್ಕೆ ಏನಿಲ್ಲ, ವಿಷಯದ ಮೇಲೆ ಡಿಪೆಂಡೆನ್ಸ್ ಇಲ್ಲ. ಅದನ್ನು ಹೇಳ್ತಾರೆ. ವಿಷಯಾಪೇಕ್ಷೆನ ಜ್ಞಾನಂ ವಿಷಯಶ್ಚ ವಿಶೇಷಿತ. ಅಲ್ಲಿಗೆ ಅದನ್ನು ತುಂಬ